ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಫಸ್ಟ್ ಪಿ ಯು ಸಿ ಚಾಪ್ಟರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್ ಬಗ್ಗೆ ಸ್ಟಡಿ ಮಾಡೋಣ. ಈ ಚಾಪ್ಟರಲ್ಲಿ ನಾವು ಸೆಲ್ ಸ್ಟ್ರಕ್ಚರ್ ಹೇಗಿರುತ್ತೆ, ಟೈಪ್ಸ್ ಆಫ್ ಸೆಲ್ ಆರ್ಗನಲ್ಸ್, ಹಾಗೆ ಸೆಲ್ ಥಿಯರಿ ಇದೆಲ್ಲದ್ರ ಬಗ್ಗೆ ಕೂಡ ಸ್ಟಡಿ ಮಾಡೋಣ. ನೀವು ಒಂದು ಬುಕ್ಕು ಮತ್ತು ಪೆನ್ ತೊಗೊಂಡು ನಾ ಹೇಳೋದನ್ನೆಲ್ಲ ನೋಟ್ ಮಾಡ್ಕೊತಾ ಬನ್ನಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಸೊ ನಾವಿವಾಗ ಡೆಫಿನೇಷನಿಂದ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಮಕ್ಕಳೇ, ನೀವು ಸುತ್ತಮುತ್ತ ನಿಮ್ಮ ಎನ್ವೈರನ್ಮೆಂಟ್ ಅಥವಾ ಸರೌಂಡಿಂಗ್ಸಲ್ಲಿ ಹಲವಾರು ರೀತಿಯ ಆರ್ಗ್ಯಾನಿಸಮ್ಸ್ಗಳನ್ನ ಅಬ್ಸರ್ವ್ ಮಾಡಿರ್ತೀರ. ಅದು ತುಂಬ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸಿಂದ ಹಿಡಿದು ಅತಿ ದೊಡ್ಡದಾದಂತಹ ಆರ್ಗ್ಯಾನಿಸಮ್, ಎಕ್ಸಾಂಪಲ್ ಎಲಿಫೆಂಟ್, ಎಲ್ಲದೂ ಕೂಡ ಸೆಲ್ಲಿಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ಸೆಲ್ನ ಯಾವ ರೀತಿ ಡಿಫೈನ್ ಮಾಡ್ತಾರೆ ಅಂತ ನೋಡೋದಾದರೆ, ಸೆಲ್ ಈಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ನಾವು ಸೆಲ್ನ ಯಾವ ರೀತಿ ಡಿಫೈನ್ ಮಾಡ್ಬೋದು? ಸೆಲ್ ಈಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಹಾಗೆ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಈ ಡೆಫಿನೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೆಲ್ಲು ಎಲ್ಲ ಆರ್ಗ್ಯಾನಿಸಮ್ಗಳ ಬೇಸಿಕ್ ಸ್ಟ್ರಕ್ಚರಲ್ ಹಾಗೆ ಫಂಕ್ಷನಲ್ ಯೂನಿಟ್ ಆಗಿದೆ. ಸ್ಟ್ರಕ್ಚರಲ್ ಯೂನಿಟ್ ಅಂದ್ರೇನು, ಫಂಕ್ಷನಲ್ ಯೂನಿಟ್ ಅಂದ್ರೇನು ಅಂತ ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ಸೆಲ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಓಕೆ, ಸೆಲ್ ಈಸ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆರ್ಗ್ಯಾನಿಸಮ್ಸ್. ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಯಾಕೆ ಕರೀತಾರೆ? ಈಗ ನಿಮಗೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳಿದ ತಕ್ಷಣ ಏನು ನೆನಪಾಗತ್ತೆ? ಓಕೆ, ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮನೆಗಳು ಎಲ್ಲ ಹೆಂಗೆ ಕಟ್ತಾರೆ ಅಂತ ನೋಡೇ ಇರ್ತೀರ. ಈಗ ಮನೆ ಕಟ್ಟೋಕ್ಕೆ ಏನು ಬೇಕು? ಇಟ್ಟಿಗೆಗಳು ಬೇಕು. ಹೇಗೆ ಮನೆ ಕಟ್ತೀವಿ? ಒಂದೊಂದೇ ಇಟ್ಟಿಗೆನ ಜೋಡಿಸಿ ಏನು ಮಾಡ್ತಾರೆ? ದೊಡ್ಡ ಬಿಲ್ಡಿಂಗ್ ಅಥವಾ ಮನೆಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಲ್ವಾ? ಸೊ ಈಗ ಈ ಮನೆಗೆ ಹಾಗಾದರೆ ಬೇಸಿಕ್ ಯೂನಿಟ್ ಯಾವುದು? ಬ್ರಿಕ್ಸ್, ಇಟ್ಟಿಗೆಗಳು. ಅದೇ ರೀತಿ ಆರ್ಗ್ಯಾನಿಸಮ್ಗಳು ಅಷ್ಟೇ. ಎಷ್ಟೇ ದೊಡ್ಡ ಆರ್ಗ್ಯಾನಿಸಮ್ಗಳಾದರೂ ಅದು ಚಿಕ್ಕ ಚಿಕ್ಕ ಸೆಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಹೀಗೆ ಚಿಕ್ಕ ಚಿಕ್ಕ ಸೆಲ್ಸ್ಗಳೆಲ್ಲ ಸೇರ್ಕೊಂಡು ಏನು ಮಾಡುತ್ತೆ? ದೊಡ್ಡ ದೊಡ್ಡ ಆರ್ಗ್ಯಾನಿಸಮ್ಗಳನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದಕ್ಕೆ ಸೆಲ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಮನೇನ ಹೇಗೆ ಚಿಕ್ಕ ಚಿಕ್ಕ ಬ್ರಿಕ್ಸ್ಗಳನ್ನ ಯೂಸ್ ಮಾಡಿ ದೊಡ್ಡ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದೇ ರೀತಿ ಚಿಕ್ಕ ಚಿಕ್ಕ ಸೆಲ್ಗಳು ಸೇರಿಕೊಂಡು ದೊಡ್ಡ ಆರ್ಗ್ಯಾನಿಸಮ್ಸ್ನ ಕನ್ಸ್ಟ್ರಕ್ಟ್ ಮಾಡಿರುತ್ತೆ. ಮಕ್ಕಳೇ, ಈಗ ನಾವು ಸೆಲ್ಸ್ಗೆ ಕೆಲವೊಂದು ಎಕ್ಸಾಂಪಲ್ಗಳನ್ನ ನೋಡೋಣ. ಸೊ ಫಸ್ಟು ಬೋನ್ ಸೆಲ್ಸ್ ಇದೆ. ಬೋನ್ ಏನಾಗಿರುತ್ತೆ? ಬೋನ್ ಸೆಲ್ಸಿಂದ ಮೇಡಪ್ ಆಗಿರುತ್ತೆ. ಹಾಗೆ RBC ಸೆಲ್ಸ್, WBC ಸೆಲ್ಸ್, ಈ ಸೆಲ್ಗಳೆಲ್ಲ ಎಲ್ಲಿರುತ್ತೆ? ಬ್ಲಡ್ಡಲ್ಲಿರುತ್ತೆ. ಇಂಟೆಸ್ಟೈನ್ ಸೆಲ್ಸು ಇಂಟೆಸ್ಟೈನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಮೋಟಾರ್ ನ್ಯೂರಾನ್ ಅಥವಾ ನರ್ವ್ ಸೆಲ್. ಸೊ ಇದೇನಾಗಿದೆ? ಬೇಸಿಕ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮು ನ್ಯೂರಾನಿಂದ ಫಾರ್ಮೇಷನ್ ಆಗಿರುತ್ತೆ. ಓವಮ್, ಸ್ಪರ್ಮ್. ಸೊ ಮಕ್ಕಳೇ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಸೆಲ್ಸ್. ಮಕ್ಕಳೇ, ಈಗ ನಾವು ಸೆಲ್ನ ಯಾಕೆ ಸ್ಟ್ರಕ್ಚರಲ್ ಯೂನಿಟ್ ಅಂತ ಹೇಳಿ ಕರಿತೀವಿ ಅಂತ ನೋಡೋಣ. ಓಕೆ, ಆಲ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಆರ್ ಕಂಪೋಸ್ಡ್ ಆಫ್ ಆ್ಯನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಸೆಲ್ ಫಾರ್ಮ್ಸ್ ಡಿಫರೆಂಟ್ ಸ್ಟ್ರಕ್ಚರ್. ಇಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಎಲ್ಲ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಗಳು ಅಂದರೆ ಮಲ್ಟಿಪಲ್ ಆರ್ಗನ್ಗಳನ್ನು ಹೊಂದಿರೋ ಅಂತಹ ಆರ್ಗ್ಯಾನಿಸಮ್ಗಳು, ಆಲ್ಗೆ ಆಗಿರ್ಬೋದು, ಫಂಗೈ, ಪ್ಲ್ಯಾಂಟ್ಸ್, ಅನಿಮಲ್ಸ್, ಇವೆಲ್ಲವೂ ಕೂಡ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಗಳು. ಏನಾಗಿರುತ್ತಪ್ಪ ಅಂದರೆ, ಕಂಪೋಸ್ಡ್ ಆಫ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಸೆಲ್ ಫಾರ್ಮ್ಸ್ ಡಿಫರೆಂಟ್ ಸ್ಟ್ರಕ್ಚರ್. ಏನಾಗಿರುತ್ತೆ? ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಸೆಲ್ಗಳು ಆರ್ಡರ್ ಆಗಿ ಅರೇಂಜ್ಮೆಂಟ್ ಆಗಿ ಡಿಫರೆಂಟ್ ಸ್ಟ್ರಕ್ಚರ್ಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ. ನೋಡಿ, ಇಲ್ಲಿ ಸೆಲ್ಲು ಈ ರೀತಿಯಾಗಿ ಆರ್ಡರ್ಲಿ ಅರೇಂಜ್ಮೆಂಟ್ ಆಗಿ ಡಿಫರೆಂಟ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಡುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಈ ಸ್ಲೈಡಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೆಲ್
ಸೊ ಗ್ರೂಪ್ ಆಫ್ ಸೆಲ್ಗಳು ಸೇರಿಕೊಂಡು ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅಂದರೆ ಗ್ರೂಪ್ ಆಫ್ ಸೆಲ್ಗಳು ಆರ್ಡರ್ಲಿ ಅರೇಂಜ್ಮೆಂಟ್ ಆಗಿ ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದೇ ರೀತಿ ಗ್ರೂಪ್ ಆಫ್ ಟಿಶ್ಯೂಗಳು ಸೇರಿಕೊಂಡು ಆರ್ಗನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹೀಗೆ ಗ್ರೂಪ್ ಆಫ್ ಆರ್ಗನ್ ಸೇರಿಕೊಂಡು ಆರ್ಗನ್ ಸಿಸ್ಟಮ್, ಗ್ರೂಪ್ ಆಫ್ ಆರ್ಗನ್ ಸಿಸ್ಟಮ್ಗಳು ಸೇರಿಕೊಂಡು ಹೋಲ್ ಆರ್ಗ್ಯಾನಿಸಮ್ಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಓಕೆನಾ ಮಕ್ಕಳೇ? ನೋಡಿ ಮಕ್ಕಳ, ಹೇಗೆ ಸೆಲ್ಲು ಡಿಫ್ರೆಂಟ್ ಸ್ಟ್ರಕ್ಚರ್ಗಳನ್ನು ಫಾರ್ಮೇಷನ್ ಮಾಡಿಕೊಟ್ಟಿದೆ. ಟಿಶ್ಯೂ ಕೂಡ ಒಂದು ಸ್ಟ್ರಕ್ಚರ್, ಆರ್ಗನ್ ಸಿಸ್ಟಮ್ ಇವೆಲ್ಲವೂ ಕೂಡ ಸ್ಟ್ರಕ್ಚರ್ಗಳು. ಆದ್ದರಿಂದ ನಾವು ಸೆಲ್ನ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಕರಿಬೋದಲ್ವಾ? ಈಗ ಸೆಲ್ನ ಯಾಕೆ ಫಂಕ್ಷನಲ್ ಯೂನಿಟ್ ಅಂತ ಕರೀತಾರೆ ಅಂತ ನೋಡೋಣ. ಸಿಂಗಲ್ ಸೆಲ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ದ ಎಸೆನ್ಷಿಯಲ್ ಫಂಕ್ಷನ್ ಆಫ್ ಲೈಫ್. ಸೊ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸಿಂಗಲ್ ಸೆಲ್ ಅಂದರೆ ಒಂದೇ ಒಂದು ಸೆಲ್ ಏನಾಗಿರುತ್ತೆ, ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಲೈಫ್ನ ಎಸೆನ್ಷಿಯಲ್ ಫಂಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಕೇಪಬಲ್ ಆಗಿರುತ್ತೆ. ಆದ್ದರಿಂದ ಸೆಲ್ನ ಏನಂತ ಕರೆದಿದ್ದಾರೆ, ಫಂಕ್ಷನಲ್ ಯೂನಿಟ್ ಅಂತ ಹೇಳಿ ಕರೆದಿದ್ದಾರೆ. ಎಕ್ಸಾಂಪಲ್ ಅಮೀಬಾ. ಎಸೆನ್ಷಿಯಲ್ ಫಂಕ್ಷನ್ಸ್ ಅಂತಂದರೆ ಯಾವ್ದ್ಯಾವ್ದು ಬರುತ್ತೆ, ರೆಸ್ಪಿರೇಷನ್ ಆಗಿರ್ಬೋದು, ಕನ್ಸಂಪ್ಷನ್ ಆಫ್ ಫುಡ್, ಎಕ್ಸ್ಕ್ರೀಷನ್, ರಿಪ್ರೊಡಕ್ಷನ್ ಇವೆಲ್ಲವೂ ಕೂಡ ಲೈಫಿಗೆ ಬೇಕಾಗಿರೋಂತಹ ಒಂದು ಎಸೆನ್ಷಿಯಲ್ ಫಂಕ್ಷನ್ಗಳಾಗಿದೆ. ಎಕ್ಸಾಂಪಲ್ ಅಮೀಬಾ. ಸೊ ಅಮೀಬಾ ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದೆ ಅಂತ ಹೇಳಿದರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಈ ಅಮೀಬಾ ಏನಾಗಿರುತ್ತೆ ಅಂತ ಹೇಳಿದರೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಅಂದರೆ ಇದು ತನ್ನ ಲೈಫ್ನ ಲೀಡ್ ಮಾಡೋದಕ್ಕೆ ಬೇರೆ ಯಾವುದೇ ಸೆಲ್ ಮೇಲೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸ್ಟ್ರಕ್ಚರ್ನ ಮೇಲೆ ಆಗಲಿ ಡಿಪೆಂಡ್ ಆಗಿರಲ್ಲ. ಸಿಂಗಲ್ ಸೆಲ್ ಏನಾಗಿರುತ್ತೆ ಅಂತ ಹೇಳಿದರೆ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಲೈಕ್ ಕನ್ಸಂಪ್ಷನ್ ಆಫ್ ಫುಡ್ ಆಗಿರ್ಬೋದು, ಎಕ್ಸ್ಕ್ರೀಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಇದನ್ನೆಲ್ಲ ಏನಾಗಿರುತ್ತೆ ಅಂತ ಹೇಳಿದರೆ ಅದೇ ಕಂಟ್ರೋಲ್ ಮಾಡ್ತಿರುತ್ತೆ ಸಿಂಗಲ್ ಸೆಲ್. ಮಕ್ಕಳೇ, ಈ ಎಕ್ಸಾಂಪಲ್ನ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟ್ ಪಿಕ್ಚರಲ್ಲಿ ಒಂದು ಫುಡ್ ಪಾರ್ಟಿಕಲ್ ಇದೆ ಮತ್ತು ಅಮೀಬಾ ಇದೆ. ಹಾಗೆ ಸೆಕೆಂಡ್ ಪಿಕ್ಚರಲ್ಲಿ ಫುಡ್ ಪಾರ್ಟಿಕಲ್ನ ಅದು ಕನ್ಸಂಪ್ಷನ್ ಮಾಡ್ತಾ ಇದೆ. ಥರ್ಡ್ ಪಿಕ್ಚರಲ್ಲಿ ಫುಡ್ ಪಾರ್ಟಿಕಲ್ನ ಡೈಜೆಸ್ಟ್ ಮಾಡ್ತಿದೆ. ಲಾಸ್ಟ್ ಪಿಕ್ಚರ್ನ ನೋಡೋದಾದರೆ ಫುಡ್ ಡೈಜೆಸ್ಟ್ ಆಗಿರೋ ಅಂಥ ಫುಡ್ನ ಅಬ್ಸಾರ್ಬ್ಷನ್ ಮಾಡಿ ಹಾಗೆ ಅಸಿಮಿಲೇಷನ್ ಮಾಡಿ ಆಚೆ ಹಾಕ್ತಾ ಇದೆ. ಸೊ ಈ ಅಮೀಬಾ ಸಿಂಗಲ್ ಸೆಲ್ ಆಗಿದ್ರೂ ಕೂಡ ಎಸೆನ್ಷಿಯಲ್ ಫಂಕ್ಷನ್ಸ್, ಈ ಫುಡ್ ಇಲ್ಲ ಅಂತಂದರೆ ಯಾವುದೇ ಆರ್ಗ್ಯಾನಿಸಮು ಬದುಕೋದಿಲ್ಲ. ಫುಡ್ಡು ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಫುಡ್ ಬೇಸಿಕ್ ನೀಡ್ ಅಲ್ವಾ? ಒಂದು ಲೈಫಿಗೆ ಬೇಕಾಗಿರೋಂತಹ ಒಂದು ಎಸೆನ್ಷಿಯಲ್ ಫಂಕ್ಷನ್ನ ಸಿಂಗಲ್ ಸೆಲ್ ಕೂಡ ಪರ್ಫಾರ್ಮ್ ಮಾಡೋ ಅಂತಹ ಒಂದು ಎಬಿಲಿಟಿ ಹೊಂದಿರೋದ್ರಿಂದ ಇದನ್ನು ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ಹೇಳಿ ಕರೀತಾರೆ. ಓಕೆ ಮಕ್ಕಳೇ, ಸ್ಮಾಲೆಸ್ಟ್ ಸೆಲ್ ಯಾವುದು ಅಂತ ನೋಡೋದಾದರೆ ಅದು ಮೈಕೋಪ್ಲಾಸ್ಮಾ. ಇದೊಂದು ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಆಗಿದೆ. ಅಬೌಟ್ 200 to 300 ನ್ಯಾನೋಮೀಟರ್ ಅಷ್ಟಿರುತ್ತೆ. ಹಾಗೆ ಬಿಗ್ಗೆಸ್ಟ್ ಸೆಲ್ ಬಂದು ಆಸ್ಟ್ರಿಚ್ ಎಗ್ ಆಗಿರುತ್ತೆ. ಇದು ಅಬೌಟ್ 1.5 kg ಅಷ್ಟು ವೆಯ್ಟ್ ಇರುತ್ತೆ. ಲಾಂಗೆಸ್ಟ್ ಸೆಲ್ ಬಂದು ನರ್ವ್ ಸೆಲ್ ಆಫ್ ಬ್ಲೂ ವೇಲ್, ಅಬೌಟ್ 25 ಮೀಟರ್ ಅಷ್ಟು ಲೆಂತ್ ಇರುತ್ತೆ. ಮಕ್ಕಳೇ, ಈಗ ಡಿಸ್ಕವರಿ ಆಫ್ ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ರಾಬರ್ಟ್ ಹುಕ್ ಅನ್ನೋರು ಫಸ್ಟ್ ಸೆಲ್ನ ಡಿಸ್ಕವರಿ ಮಾಡ್ತಾರೆ. ಅದಾದಮೇಲೆ ಆ್ಯಂಟೋನ್ ವ್ಯಾನ್ ಲೀವನ್ ಹುಕ್ ಅವರು ಲಿವಿಂಗ್ ಸೆಲ್ನ ಡಿಸ್ಕವರಿ ಮಾಡ್ತಾರೆ. ಹಾಗೆ ರಾಬರ್ಟ್ ಬ್ರೌನ್ ಅವರು ನ್ಯೂಕ್ಲಿಯಸ್ನ ಡಿಸ್ಕವರಿ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ರಾಬರ್ಟ್ ಹುಕ್ ಅವರು ಲ್ಯಾಬಲ್ಲಿ ಅಬ್ಸರ್ವೇಷನ್ ಮಾಡ್ತಿರೋ ಟೈಮಲ್ಲಿ ಮೈಕ್ರೋಸ್ಕೋಪ್ನ ಕೆಳಗಡೆ ಒಂದು ಕಾರ್ಕ್ ಪೀಸ್ ಬಂದು ಬಿದ್ದಿರುತ್ತೆ. ಕಾರ್ಕ್ ಅಂತಂದರೆ ಈ ರೀತಿ ಬಾಟಲ್ಗೆ ಕ್ಲೋಸ್ ಮಾಡೋದಕ್ಕೆ ಒಂದು ವುಡನ್ ಪೀಸ್ನ ಯೂಸ್ ಮಾಡ್ತಾರೆ. ಇದನ್ನು ನಾವು ಕಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ಏನಾಗಿರುತ್ತೆ ಅಂದರೆ ಈ ಕಾರ್ಕ್ನ ಒಂದು ಪೀಸು ಮೈಕ್ರೋಸ್ಕೋಪ್ನ ಕೆಳಗಡೆ ಬಂದು ಬಿದ್ದಿರುತ್ತೆ. ಆಗ ರಾಬರ್ಟ್ ಹುಕ್ ಅವರು ಮೈಕ್ರೋಸ್ಕೋಪಲ್ಲಿ ಇದನ್ನು ಅಬ್ಸರ್ವ್ ಮಾಡಿದಾಗ ಅವರಿಗೆ ಹನಿಕೂಮ್ ಲೈಕ್ ಸ್ಟ್ರಕ್ಚರ್ ಅಥವಾ ಸ್ಮಾಲ್ ಖಾಲಿ ರೂಮ್ಗಳ ರೀತಿ ಸ್ಟ್ರಕ್ಚರ್ ಏನಾಗುತ್ತೆ ಅಂತಂದರೆ ಅವರಿಗೆ ಕಾಣಿಸುತ್ತೆ. ನೋಡಿ ಮಕ್ಕಳ, ಇದು ರಾಬರ್ಟ್ ಹುಕ್ ಅವರ ಅಬ್ಸರ್ವೇಷನ್ನು. ಅವರು ಮೈಕ್ರೋಸ್ಕೋಪ್ ಅಂಡರಲ್ಲಿ ಆ ಕಾರ್ಕ್ ಪೀಸ್ನ ಅಬ್ಸರ್ವ್ ಮಾಡಿದಾಗ ಅವರಿಗೆ ಈ ರೀತಿಯಾದಂತಹ ಒಂದು ಸೆಲ್ ಸ್ಟ್ರಕ್ಚರ್ಗಳು ಕಾಣಿಸುತ್ತೆ. ಇದು ಡೆಡ್ ಸೆಲ್ ಆಗಿದ್ದರಿಂದ ಒಳಗಡೆ ಯಾವುದೇ ರೀತಿಯಾದಂತಹ ಸೆಲ್ ಆರ್ಗಾನಲ್ಸ್ ಆಗಲಿ ನ್ಯೂಕ್ಲಿಯಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಇದನ್ನು ನೋಡಿದಾಗ ರಾಬರ್ಟ್ ಹುಕ್ ಅವರಿಗೆ
ಫಸ್ಟ್ ಅನಿಸಿದ್ದೇನಂತ ಹೇಳಿದರೆ ಮಾಂಕ್ಗಳು ವಾಸಿಸುವಂತಹ ಒಂದು ರೂಮ್ಗಳ ರೀತಿ ಇದು ಕಾಣಿಸುತ್ತೆ. ಮಾಂಕ್ಗಳು ವಾಸ ಮಾಡೋವಂಥ ಚಿಕ್ಕ ಚಿಕ್ಕ ರೂಮ್ಗಳ ಥರ ಇವರಿಗೆ ಕಾಣಿಸುತ್ತೆ. ಅದಕ್ಕೆ ಇದನ್ನು ಅವರು ಸೆಲ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಆಂಟೋನ್ ವ್ಯಾನ್ ಲೀವನ್ ಹುಕ್ ಇವರು ಡಚ್ ಲೆನ್ಸ್ ಮೇಕರ್ ಆಗಿರ್ತಾರೆ. ಇವರು ಮೈಕ್ರೋಸ್ಕೋಪನ್ನು ಇನ್ನು ಇಂಪ್ರೂವ್ ಮಾಡ್ತಾರೆ. ಹಾಗೆ ಆ ಮೈಕ್ರೋಸ್ಕೋಪ್ ಕೆಳಗಡೆ ಸೆಮೆನ್ನು, ಬ್ಲಡ್ಡು, ಪಾಂಡ್ ವಾಟರ್ ಆಗಿರ್ಬೋದು, ಮಸಲ್ ಟಿಶ್ಯೂ, ಹಾಗೆ ಕೆಲವೊಂದು ಚಿಕ್ಕ ಅನಿಮಲ್ಸು, ಆರ್ಗ್ಯಾನಿಸಮ್ಗಳನ್ನೆಲ್ಲ ಆ ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡ್ತಾರೆ. ಹೀಗೆ ಅಬ್ಸರ್ವ್ ಮಾಡೋ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂಡರ್ ದ ಮೈಕ್ರೋಸ್ಕೋಪ್ ಇವರು ಲಿವಿಂಗ್ ಆರ್ಗ್ಯಾನಿಸಮ್, ಲಿವಿಂಗ್ ಸೆಲ್ನ ಅಬ್ಸರ್ವ್ ಮಾಡ್ತಾರೆ. ಮತ್ತು ಆಂಟೋನ್ ವ್ಯಾನ್ ಲೀವನ್ ಹುಕ್ ಅವ್ರನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಹೇಳಿ ಕರೀತಾರೆ. ಇದು ರಾಬರ್ಟ್ ಹುಕ್ ಅವರು ಮೈಕ್ರೋಸ್ಕೋಪ್ ಕೆಳಗಡೆ ಮಾಡಿರೋ ಅಂತಹ ಒಂದು ಅಬ್ಸರ್ವೇಷನ್ ಆಗಿದೆ. ರಾಬರ್ಟ್ ಬ್ರೌನ್ ಇವರು ನ್ಯೂಕ್ಲಿಯಸ್ನ ಡಿಸ್ಕವರಿ ಮಾಡ್ತಾರೆ. ಇದು ರಾಬರ್ಟ್ ಬ್ರೌನ್ ಅವರು ಮಾಡಿರೋ ಅಂತಹ ಒಂದು ಅಬ್ಸರ್ವೇಷನ್. ಅವರ ಮೈಕ್ರೋಸ್ಕೋಪ್ ಕೆಳಗಡೆ ಸೆಲ್ಲು ಈ ರೀತಿಯಾಗಿ ಅಪಿಯರ್ ಆಗಿದೆ. ಅವರು ಸೆಲ್ಸ್ನ ಅಬ್ಸರ್ವ್ ಮಾಡಿದಾಗ ಪ್ರತಿ ಸೆಲ್ ಒಳಗಡೆನೂ ಈ ರೀತಿಯಾದಂತಹ ಒಂದು ಚಿಕ್ಕ ಡಾಟ್ ಲೈಕ್ ಸ್ಟ್ರಕ್ಚರ್ನ ಅವರು ನೋಟ್ ಮಾಡಿದ್ದಾರೆ. ಅವರು ಇದನ್ನು ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಾರೆ. ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಸೆಂಟ್ರಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನ್ ಆಬ್ಜೆಕ್ಟ್ ಅಂತ. ಮಕ್ಕಳೇ, ಇವಾಗ ಸೆಲ್ ಥಿಯರಿ ಬಗ್ಗೆ ಸ್ಟಡಿ ಮಾಡೋಣ. ಮಥಿಯಾಸ್ ಶ್ಲಿಡನ್ ಜರ್ಮನ್ ಬೊಟಾನಿಸ್ಟ್, ಹಾಗೆ ಥಿಯೋಡಾರ್ ಶ್ವಾನ್ ಬ್ರಿಟಿಷ್ ಝೂಲಜಿಸ್ಟ್, ಇವರಿಬ್ಬರು ಸೇರಿಕೊಂಡು ಸೆಲ್ ಥಿಯರಿನ ಪ್ರಪೋಸ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗೋಣ. According to Schleiden, plants are composed of different kinds of cell which form tissue of plants. ಮಕ್ಕಳೇ, ಶ್ಲಿಡನ್ ಅವ್ರ ಪ್ರಕಾರ ಪ್ಲ್ಯಾಂಟ್ಸ್ ಏನಾಗಿರುತ್ತೆ ಅಂತ ಹೇಳಿದರೆ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್, ಡಿಫರೆಂಟ್ ಕೈಂಡ್ಸ್ ಆಫ್ ಸೆಲ್ಗಳಿಂದ ಕಂಪೋಸ್ಡ್ ಆಗಿರುತ್ತೆ. ಈ ಒಂದು ಡಿಫರೆಂಟ್ ಕೈಂಡ್ ಆಫ್ ಸೆಲ್ಸು ಟಿಶ್ಯೂಗಳನ್ನು ಫಾರ್ಮೇಷನ್ ಮಾಡಿಕೊಡುತ್ತೆ, ಪ್ಲ್ಯಾಂಟ್ನ ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. Schwann studied different types of animal cell has thin outer layer today known as plasma membrane. ಶ್ವಾನ್ ಅವರು ಡಿಫರೆಂಟ್ ಟೈಪ್ ಆಫ್ ಅನಿಮಲ್ ಸೆಲ್ನ ಸ್ಟಡಿ ಮಾಡ್ತಾರೆ. ಅವರು ಸ್ಟಡಿ ಮಾಡಿದಾಗ ಏನಾಗಿರುತ್ತೆ ಅಂತ ಹೇಳಿದರೆ ಥಿನ್ ಔಟರ್ ಲೇಯರ್, ಅನಿಮಲ್ ಸೆಲ್ನ ಸುತ್ತ ಏನಾಗಿರುತ್ತೆ ಅಂತ ಹೇಳಿದರೆ ಥಿನ್ ಔಟರ್ ಲೇಯರು ಪ್ರೆಸೆಂಟ್ ಇರುತ್ತೆ. ಇವತ್ತು ಅದನ್ನು ಏನಂತ ಕರಿತೀವಿ? ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ ಶ್ವಾನ್ ಅವರು ಹೈಪಾಥಿಸಿಸ್ನ ಪ್ರಪೋಸ್ ಮಾಡ್ತಾರೆ. ಬಾಡೀಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಸೆಲ್. ಸೊ ಶ್ವಾನ್ ಅವರು ಕಂಪೋಸ್ ಮಾಡಿದಂತಹ ಹೈಪಾಥಿಸಿಸ್ ಪ್ರಕಾರ ಪ್ಲ್ಯಾಂಟ್ಸ್ ಹಾಗೆ ಅನಿಮಲ್ಸ್ನ ಬಾಡೀಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಲ್ ಹಾಗೆ ಪ್ರಾಡಕ್ಟ್ಸ್ ಆಫ್ ಸೆಲ್ಲಿಂದ ಕಂಪೋಸ್ಡ್ ಆಗಿರುತ್ತೆ. ಇಲ್ಲಿ ಪ್ರಾಡಕ್ಟ್ಸ್ ಆಫ್ ಸೆಲ್ ಅಂದರೆ ಏನು ಅಂತ ನೋಡೋದಾದರೆ, ಗ್ರೂಪ್ ಆಫ್ ಸೆಲ್ ಸೇರಿಕೊಂಡು ಟಿಶ್ಯೂನ ಫಾರ್ಮೇಷನ್ ಮಾಡಿಕೊಡುತ್ತೆ. ಗ್ರೂಪ್ ಆಫ್ ಟಿಶ್ಯೂ ಸೇರಿಕೊಂಡು ಆರ್ಗನ್. ಸೆಲ್ಲಿಂದ ಏನೆಲ್ಲ ಪ್ರಾಡಕ್ಟ್ಸ್ ಆಗ್ತಿದೆ ಅದನ್ನು ನಾವು ಪ್ರಾಡಕ್ಟ್ಸ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಶ್ವಾನ್ ಅವರು ಪ್ರಪೋಸ್ ಮಾಡಿದಂತಹ ಹೈಪಾಥಿಸಿಸ್ ಪ್ರಕಾರ ಪ್ಲ್ಯಾಂಟ್ಸ್ ಹಾಗೆ ಅನಿಮಲ್ಸ್ ಬಾಡಿ ಏನಾಗಿರುತ್ತೆ ಸೆಲ್ ಹಾಗೆ ಪ್ರಾಡಕ್ಟ್ಸ್ ಆಫ್ ಸೆಲ್ಲಿಂದ ಕಂಪೋಸ್ಡ್ ಆಗಿರುತ್ತೆ. Cell theory did not explain how new cells were formed. ಶ್ವಾನ್ ಮತ್ತು ಶಿಲ್ಡನ್ ಅವರು ಪ್ರಪೋಸ್ ಮಾಡಿದಂಥ ಒಂದು ಸೆಲ್ ಥಿಯರಿ, ನ್ಯೂ ಸೆಲ್ಸು ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಫೇಲ್ಡ್ ಆಗುತ್ತೆ. ನೆಕ್ಸ್ಟು ರುಡಾಲ್ಫ್ ವಿರ್ಕೋ ಅನ್ನೋರು ಬರ್ತಾರೆ. ಫಸ್ಟ್ ಎಕ್ಸ್ಪ್ಲೈನ್ಡ್ ಸೆಲ್ ಡಿವೈಡ್ ಆ್ಯಂಡ್ ನ್ಯೂ ಸೆಲ್ಸ್ ವರ್ ಫಾರ್ಮ್ಡ್. ಇವರೇನು ಮಾಡ್ತಾರೆ ಅಂತ ಹೇಳಿದರೆ ಸೆಲ್ ಡಿವೈಡ್ ಆಗಿ ನ್ಯೂ ಸೆಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಆಮ್ನಿಸ್ ಸೆಲ್ಯುಲಾ ಈ ಸೆಲ್ಯುಲಾ ಅಂತ. ಈ ಸ್ಟೇಟ್ಮೆಂಟ್ನ ಅರ್ಥ ಏನು ಅಂತ ನೋಡೋದಾದರೆ, ಆಲ್ ಸೆಲ್ ಅರೈಸಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಸೊ ಎಲ್ಲ ಸೆಲ್ಗಳು ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸಿಂದ ಅರೈಸ್ ಆಗುತ್ತೆ ಅನ್ನೋದು ಇದರ ಒಂದು ಮೀನಿಂಗ್ ಆಗಿದೆ. ನೆಕ್ಸ್ಟು ಮಾಡಿಫೈಡ್ ಸೆಲ್ ಥಿಯರಿ ಬೈ ರುಡಾಲ್ಫ್ ವಿರ್ಕೋ. ಶ್ವಾನ್ ಮತ್ತು ಶ್ಲಿಡನ್ ಅವರು ಪ್ರಪೋಸ್ ಮಾಡಿದಂತಹ ಒಂದು ಸೆಲ್ ಥಿಯರಿನ ರುಡಾಲ್ಫ್ ವಿರ್ಕೋ ಅವರು ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ ಆರ್ ಕಂಪೋಸ್ಡ್ ಆಫ್ ಸೆಲ್ ಆ್ಯಂಡ್ ಪ್ರಾಡಕ್ಟ್ಸ್ ಆಫ್ ಸೆಲ್.
ಸೊ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಸೆಲ್ ಹಾಗೆ ಸೆಲ್ನ ಪ್ರಾಡಕ್ಟ್ಸಿಂದ ಕಂಪೋಸ್ಡ್ ಆಗಿರುತ್ತೆ. ಹಾಗೆ ಆಲ್ ಸೆಲ್ ಅರೈಸಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಎಲ್ಲ ಸೆಲ್ಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಲಿಂದ ಅರೈಸ್ ಆಗಿರುತ್ತೆ. ಶ್ವಾನ್ ಮತ್ತು ಶ್ಲಿಡನ್ ಅವರು ಹೇಗೆ ನ್ಯೂ ಸೆಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಅದನ್ನು ರುಡಾಲ್ಫ್ ವಿರ್ಕೋ ಅವರು ಎಕ್ಸ್ಪ್ಲೈನ್ ಮಾಡಿ ಅವರ ಒಂದು ಥಿಯರಿನ ಮಾಡಿಫೈ ಮಾಡ್ತಾರೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿರೋ DNA ಬಗ್ಗೆ ಓದ್ತಿದ್ವಿ. ಯೂಶ್ವಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ 2 ಟೈಪ್ ಆಫ್ DNA ಇರುತ್ತೆ ಮಕ್ಕಳ. ಈಗಾಗಲೇ ಇದನ್ನು ಸ್ಟಡಿ ಮಾಡಿದ್ದೀವಿ. ಒಂದು ಜೀನೋಮಿಕ್ DNA, ಹಾಗೆ ಇನ್ನೊಂದು ಪ್ಲಾಸ್ಮಿಡ್, ಸ್ಮಾಲ್ ಸರ್ಕ್ಯುಲರ್ DNA. ಅದನ್ನು ಮಕ್ಕಳ ಏನಂತ ಕರಿತೀವಿ? ಪ್ಲಾಸ್ಮಿಡ್ ಅಂತ ಹೇಳಿ ಕರಿತೀವಿ. ಈಗ ನೆಕ್ಸ್ಟ್ ಹೋಗೋಣ. The plasmid DNA confers certain unique characters to such a bacteria. One such character is resistance to antibiotics. ಮಕ್ಕಳ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಪ್ಲಾಸ್ಮಿಡ್ DNA ಬ್ಯಾಕ್ಟೀರಿಯಾಗೆ ಯುನಿಕ್ ಕ್ಯಾರೆಕ್ಟರ್ಸ್ನ ಕೊಡೋದ್ರಲ್ಲಿ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಪ್ಲಾಸ್ಮಿಡ್ DNA ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಯುನಿಕ್ ಕ್ಯಾರೆಕ್ಟರ್ಸ್ ಟು ಬ್ಯಾಕ್ಟೀರಿಯಾ. ಓಕೆ, ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಟು ಆ್ಯಂಟಿಬಯೋಟಿಕ್ಸ್. ಮಕ್ಕಳ ರೆಸಿಸ್ಟೆನ್ಸ್ ಟು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ, ಈಗ ಯಾವುದೇ ಬ್ಯಾಕ್ಟೀರಿಯಾ ಆಗಿರ್ಬೋದು, ಹ್ಯೂಮನ್ಸ್ ಅಥವಾ ಅನಿಮಲ್ಸಿಗೆ ಇನ್ಫೆಕ್ಟ್ ಮಾಡಿದಾಗ ಮೆಡಿಕೇಷನ್ಸ್ ಅಥವಾ ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾರೆ. ಆ ಬ್ಯಾಕ್ಟೀರಿಯಾ ಏನಾದರೂ ಆ ಆ್ಯಂಟಿಬಯೋಟಿಕ್ಸ್ಗೆ ರೆಸ್ಪಾನ್ಸ್ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಮಾಡಲಿಲ್ಲ, ಹಾಗೆ ಆ್ಯಂಟಿಬಯೋಟಿಕ್ಸ್ಗೆ ಆ ಬ್ಯಾಕ್ಟೀರಿಯಾ ಕಿಲ್ ಆಗಲಿಲ್ಲ, ಸತ್ತೋಗಲಿಲ್ಲ ಅಂತ ಹೇಳಿದ್ರೆ ಆ ಬ್ಯಾಕ್ಟೀರಿಯಾನ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸು ಬ್ಯಾಕ್ಟೀರಿಯಾಗೆ ಬಂದಿರೋದು ಯಾರಿಂದ? ಪ್ಲಾಸ್ಮಿಡ್ DNA. ಸೊ ಮಕ್ಕಳ ಪ್ಲಾಸ್ಮಿಡ್ DNA ಈ ರೀತಿಯಾದ ಹಲವಾರು ಯುನಿಕ್ ಕ್ಯಾರೆಕ್ಟರ್ಸ್ನ ಕೊಡೋದ್ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ ಮಕ್ಕಳ, ಪ್ಲಾಸ್ಮಿಡ್ DNA ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುನಿಕ್ ಕ್ಯಾರೆಕ್ಟರ್ಸ್ ಇನ್ ಬ್ಯಾಕ್ಟೀರಿಯಾ. ಪ್ರೊಕ್ಯಾರಿಯೋಟ್ಸ್ ಹ್ಯಾವ್ ಸಮಥಿಂಗ್ ಯುನಿಕ್ ಇನ್ ದ ಫಾರ್ಮ್ ಆಫ್ ಇನ್ಕ್ಲೂಷನ್ಸ್. ಮಕ್ಕಳ ಪ್ರೊಕ್ಯಾರಿಯೋಟ್ಸಲ್ಲಿ ಯುನಿಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ಇನ್ಕ್ಲೂಷನ್ಸ್ ಅಥವಾ ಇನ್ಕ್ಲೂಷನ್ ಬಾಡೀಸ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ, ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ ನೋಡಿ ಮಕ್ಕಳ, ಇಲ್ಲಿ ಇನ್ಕ್ಲೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ಕ್ಲೂಷನ್ ಈಸ್ ನಥಿಂಗ್ ಬಟ್ ಸ್ಮಾಲ್ ಸ್ಪೆರಿಕಲ್ ಲೈಕ್ ಸ್ಟ್ರಕ್ಚರ್. ಸೈಟೋಪ್ಲಾಸಮಲ್ಲಿ ಈ ರೀತಿ ಸ್ಮಾಲ್ ಸ್ಪೆರಿಕಲ್ ಲೈಕ್ ಸ್ಟ್ರಕ್ಚರ್ಗಳು ಪ್ರೆಸೆಂಟ್ ಇರುತ್ತೆ. ಇದನ್ನು ನಾವು ಇನ್ಕ್ಲೂಷನ್ ಬಾಡೀಸ್ ಆರ್ ಇನ್ಕ್ಲೂಷನ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಇದು ನಾನ್ ಲಿವಿಂಗ್ ಸ್ಟ್ರಕ್ಚರ್ ಆಗಿರುತ್ತೆ. ಹಾಗೆ ಇನ್ಕ್ಲೂಷನ್ ಬಾಡಿ ಈಸ್ ನಥಿಂಗ್ ಬಟ್ ಅಗ್ರಿಗೇಟೆಡ್ ಪ್ರೋಟೀನ್ಸ್. ಸೊ ಇದು ಪ್ರೋಟೀನ್ಸ್ಗಳಾಗಿರುತ್ತೆ ಈ ಒಂದು ಸ್ಟ್ರಕ್ಚರ್ಗಳು. ಮಕ್ಕಳ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಸೆಲ್ ಎನ್ವಲಪ್ ಬಗ್ಗೆ ಸ್ಟಡಿ ಮಾಡೋಣ. ಸೆಲ್ ಎನ್ವಲಪ್ ಆ್ಯಂಡ್ ಇಟ್ಸ್ ಮಾಡಿಫಿಕೇಶನ್. Most prokaryotic cells, particularly the bacterial cells, have chemically complex envelope. ಓಕೆ ಮಕ್ಕಳ, ಯೂಶಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಹೇಳಿದ್ರೆ ಎನ್ವಲಪ್ ಅಂತೂ ಕಾಮನ್ ಆಗಿ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಲ್ ಸೆಲ್ನ ತೊಗೊಂಡ್ರೆ ಎನ್ವಲಪ್ ಪ್ರೆಸೆಂಟ್ ಇರುತ್ತೆ ಮಕ್ಕಳ. ಸೆಲ್ ಎನ್ವಲಪ್ ಅಂದರೆ ಏನು, ಸೆಲ್ ಎನ್ವಲಪ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ದ ಸೆಲ್ ಎನ್ವಲಪ್ ಕನ್ಸಿಸ್ಟ್ ಆಫ್ ಟೈಟ್ಲಿ ಬೌಂಡ್ 3 layer ಸ್ಟ್ರಕ್ಚರ್. ಔಟರ್ಮೋಸ್ಟ್ ಗ್ಲೈಕೋಕೇಲಿಕ್ಸ್ followed by cell wall and then plasma membrane. ಓಕೆ ಮಕ್ಕಳ, ಸೆಲ್ ಎನ್ವಲಪ್ಪಲ್ಲಿ 3 ಲೇಯರ್ಸ್ ಇರುತ್ತೆ. ಸೆಲ್ ಎನ್ವಲಪ್ ಇಸ್ ನಥಿಂಗ್ ಬಟ್ ಮಕ್ಕಳ ಸೆಲ್ ವಾಲ್, ಹಾಗೆ ಸೆಲ್ ಮೆಂಬ್ರೇನ್ ಮತ್ತು ದ ಔಟರ್ ಮೋಸ್ಟ್ ಲೇಯರ್. ಓಕೆ, ಇದು ಮೂರನ್ನು ಸೇರಿಸಿ ನಾವು ಸೆಲ್ ಎನ್ವಲಪ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಸೆಲ್ ಎನ್ವಲಪ್ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫಸ್ಟ್ ಸೆಲ್ಲಲ್ಲಿ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ, ಸೆಲ್ ಮೆಂಬ್ರೇನ್ ಆದಮೇಲೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಸೆಲ್ ವಾಲ್ನ ಜೊತೆ ಇನ್ನೊಂದು ಔಟರ್ಮೋಸ್ಟ್ ಲೇಯರ್ ಇರುತ್ತೆ, ಗ್ಲೈಕೋಕೆಲಿಕ್ಸ್. ಈ ಒಂದು 3 ಸ್ಟ್ರಕ್ಚರ್ಗಳು, 3 ಲೇಯರ್ಸ್ಗಳನ್ನು ಸೇರಿಸಿ ಸೆಲ್ ಎನ್ವಲಪ್ ಅಂತ ಹೇಳಿ ಕರೀತಾರೆ. ಓಕೆನಾ ಮಕ್ಕಳ? ಸೊ ದ ಔಟರ್ಮೋಸ್ಟ್ ಗ್ಲೈಕೋಕೆಲಿಕ್ಸ್. ಸೊ ಗ್ಲೈಕೋಕೆಲಿಕ್ಸ್ ಅಥವಾ ಮಕ್ಕಳ ಔಟರ್ಮೋಸ್ಟ್ ಲೇಯರ್. ಹಾಗೆ ಅದರ ನೆಕ್ಸ್ಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ, ಅದರ ನೆಕ್ಸ್ಟು ಪ್ಲಾಸ್ಮಾ ಮೆಂಬ್ರೇನ್. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಫಸ್ಟು ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇದೆ, ಅದಾದಮೇಲೆ ಸೆಲ್ ವಾಲ್, ನೆಕ್ಸ್ಟು ದ ಔಟರ್ಮೋಸ್ಟ್ ಲೇಯರ್ ಕ್ಯಾಪ್ಸೂಲ್ ಆರ್ ಸ್ಲೈಮ್ ಲೇಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು 3 ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ವಾಲ್ ಹಾಗೆ ಕ್ಯಾಪ್ಸೂಲ್, ಇದು 3ನ್ನು ಸೇರಿಸಿ ಮಕ್ಕಳ ಸೆಲ್ ಎನ್ವಲಪ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಸೇರಿಕೊಂಡು ಸೆಲ್ ಎನ್ವಲಪ್ನ ಫಾರ್ಮೇಷನ್ ಮಾಡಿಕೊಡುತ್ತೆ.
Each layer of the envelope performs distinct function. They act together as a single protective unit. ಓಕೆ ಮಕ್ಕಳ ಈಚ್ ಲೇಯರ್ ಏನಿದೆ ಈ ಸೆಲ್ ಎನ್ವಲಪ್ನ ಪ್ರತಿಯೊಂದು ಲೇಯರ್ ಏನಿದೆ ಅದು ಡಿಫ್ರೆಂಟ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಆದರೆ ಅದು ಮೂರೂ ಸೇರಿ ಒಂದು ಪ್ರೊಟೆಕ್ಟಿವ್ ಯೂನಿಟ್ ಆಗಿ ಕಾರ್ಯನಿರ್ವಹಿಸುತ್ತೆ. ಓಕೆ ಮಕ್ಕಳ ಸೆಲ್ ಎನ್ವೆಲಪ್ಪಲ್ಲಿರುವಂತಹ ಮೂರೂ ಲೇಯರ್ಗೂ ಕೂಡ ಡಿಫ್ರೆಂಟ್ ಫಂಕ್ಷನ್ಸ್ ಇದೆ. ಆದರೆ ಆ ಮೂರೂ ಲೇಯರ್ಗಳು ಸೇರಿಕೊಂಡು ಪ್ರೊಟೆಕ್ಟಿವ್ ಯೂನಿಟ್ ಅಂತ ಹೇಳಿದರೆ ಬ್ಯಾಕ್ಟೀರಿಯಲ್ ಸೆಲ್ ಅಥವಾ ಪ್ರೊಕ್ಯಾರಿಯೋಟಿಕ್ ಸೆಲ್ಗೆ ಪ್ರೊಟೆಕ್ಷನ್ ಕೊಡುವಂತಹ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ಡಿಫರೆನ್ಸಸ್ ಇನ್ ದ ಸೆಲ್ ಎನ್ವೆಲಪ್ಸ್. ಓಕೆ ಮಕ್ಕಳ ಬ್ಯಾಕ್ಟೀರಿಯಾನ 2 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಅಂತ ಹೇಳಿದರೆ ಸೆಲ್ ಎನ್ವೆಲಪ್ಸ್. ಓಕೆ ಸೆಲ್ ಎನ್ವೆಲಪ್ಸಲ್ಲಿರುವಂತಹ ಡಿಫ್ರೆನ್ಸಸ್ಗಳನ್ನ ಮೇಲೆ ಬ್ಯಾಕ್ಟೀರಿಯಾನ 2 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಅದು ಯಾವುದು ಅಂತ ನೋಡೋಣ ಮಕ್ಕಳ. ಆ್ಯಂಡ್ ದ ಮ್ಯಾನರ್ ಇನ್ ವಿಚ್ ದೇ ರೆಸ್ಪಾಂಡ್ ಟು ದ ಸ್ಟೇನಿಂಗ್ ಪ್ರೊಸೀಜರ್ ಬೈ ದ ಗ್ರಾಮ್. ಮಕ್ಕಳ ಬೇಸ್ಡ್ ಆನ್ ಸ್ಟೇನಿಂಗ್ ಪ್ರೊಸೀಜರ್ನ ಮೇಲೆ ಬ್ಯಾಕ್ಟೀರಿಯಾನ ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ನೋಡೋದಾದರೆ, those that takes up the gram stain are called gram positive. Those that do not take up gram stain are called gram negative bacteria. ಮಕ್ಕಳ ಸ್ಟೇನ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಯೂಶಲಿ ನೀವು ಬಯಾಲಜಿ ಲ್ಯಾಬಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಸ್ಟೆಮ್ ಆಗಿರ್ಬೋದು, ರೂಟ್, ಲೀಫ್ ಇದನ್ನೆಲ್ಲ ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡಿದಾಗ ಒಂದು ಡ್ರಾಪ್ ಸ್ಟೇನ್ನ ಹಾಕಿ ಅದಾದಮೇಲೆ ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತೀರಾ. ಯಾಕೆ ಅಂತ ಹೇಳಿದರೆ ಸ್ಟ್ರಕ್ಚರು ಸ್ಟೇನ್ ಹಾಕಲಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ, ಕ್ಲೀನಾಗಿ ಸೆಲ್ ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಮಕ್ಕಳ ಯಾವ ಒಂದು ಬ್ಯಾಕ್ಟೀರಿಯಲ್ ಸೆಲ್ಲು ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದನ್ನು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತಾರೆ. ಹಾಗೆ ಯಾವ ಒಂದು ಬ್ಯಾಕ್ಟೀರಿಯಾ ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಅದನ್ನು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತಾರೆ ಮಕ್ಕಳ. ಸೊ ಸ್ಟೇನಿಂಗ್ ಪ್ರೊಸೀಜರ್ ಮೇಲೆ ಮಕ್ಕಳ 2 ಟೈಪ್ಸ್ ಆಗಿ ಬ್ಯಾಕ್ಟೀರಿಯಾನ ಡಿವೈಡ್ ಮಾಡಿದ್ದಾರೆ, ಗ್ರಾಮ್ ಪಾಸಿಟಿವ್ ಹಾಗೆ ಗ್ರಾಮ್ ನೆಗೆಟಿವ್. ಬ್ಯಾಕ್ಟೀರಿಯಾ ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಅದು ಗ್ರಾಮ್ ಪಾಸಿಟಿವ್, ಬ್ಯಾಕ್ಟೀರಿಯಾ ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಗ್ರಾಮ್ ನೆಗೆಟಿವ್. ಮಕ್ಕಳ ಇಲ್ಲಿ ಪಿಕ್ಚರ್ ಇದೆ, ಇದನ್ನ ಅಬ್ಸರ್ವ್ ಮಾಡಿ. ಮಕ್ಕಳ ಇದು ಫಸ್ಟ್ ಒನ್ ಪಿಕ್ಚರ್ ಏನಿದೆ ಇದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಹಾಗೆ ಮಕ್ಕಳ ಈ ಸೆಕೆಂಡ್ ಒನ್ ಪಿಕ್ಚರ್ ಏನಿದೆ ಇದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇದು ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಮಕ್ಕಳ, ಇಲ್ಲಿ ಗ್ರಾಮ್ ಸ್ಟೇನ್ನ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಓಕೆ ಮಕ್ಕಳ ನೆಕ್ಸ್ಟು ಗ್ಲೈಕೋಕೇಲಿಕ್ಸ್ ಡಿಫರ್ ಇನ್ ಕಾಂಪೋಸಿಷನ್ ಆ್ಯಂಡ್ ಥಿಕ್ನೆಸ್ ಅಮಾಂಗ್ ದ ಡಿಫರೆಂಟ್ ಬ್ಯಾಕ್ಟೀರಿಯಾ. ಇಟ್ ಕುಡ್ ಬಿ ಅ ಲೂಸ್ ಶೀತ್ called slime layer in some. In others it may be a thick and tough called capsule. Okay ಮಕ್ಕಳ ಗ್ಲೈಕೋಕೇಲಿಕ್ಸ್ ದ ಔಟರ್ಮೋಸ್ಟ್ ಲೇಯರ್ ಏನಿದೆ ಇದು ಕಾಂಪೋಸಿಷನಲ್ಲಿ ಡಿಫರ್ ಆಗುತ್ತೆ ಅಂತ ಹೇಳಿದರೆ ಡಿಫರೆಂಟ್ ಬ್ಯಾಕ್ಟೀರಿಯಾದಲ್ಲಿ ಇದು ಡಿಫ್ರೆಂಟ್ ಟೈಪಲ್ಲಿ ಇರುತ್ತೆ. ಓಕೆನಾ ಮಕ್ಕಳ. ಲೂಸ್ ಶೀತ್ ಅಂತ ಹೇಳಿದರೆ ದ ಔಟರ್ಮೋಸ್ಟ್ ಲೇಯರ್ ಏನಿದೆ ಅದು ಸ್ವಲ್ಪ ಲೂಸ್ ಆಗಿದ್ದರೆ ಸ್ಲೈಮಿ ಲೇಯರ್ ಅಂತ ಹೇಳಿ ಕರೀತಾರೆ ಮಕ್ಕಳ ಅದನ್ನ. ಹಾಗೆ ಗ್ಲೈಕೋಕೇಲಿಕ್ಸ್ ಏನಿದೆ ಅದು ಥಿಕ್ ಹಾಗೆ ಟಫ್ ಆಗಿದ್ದರೆ ಅದನ್ನು ಕ್ಯಾಪ್ಸೂಲ್ ಅಂತ ಹೇಳಿ ಕರೀತಾರೆ. ಮಕ್ಕಳ ಸೆಲ್ ಎನ್ವಲಪ್ಪಲ್ಲಿ 3 ಲೇಯರ್ಸ್ ಇರುತ್ತೆ. ಸೆಲ್ ಎನ್ವಲಪ್ನ ಔಟರ್ಮೋಸ್ಟ್ ಲೇಯರ್ ಯಾವುದು? ಗ್ಲೈಕೋಕೇಲಿಕ್ಸ್. ಗ್ಲೈಕೋಕೇಲಿಕ್ಸು ಮಕ್ಕಳ ಕಾಂಪೋಸಿಷನ್ ಹಾಗೆ ಥಿಕ್ನೆಸ್ ಏನಾಗುತ್ತೆ, ಥಿಕ್ನೆಸ್ ವೈಸು ಬ್ಯಾಕ್ಟೀರಿಯಾ ಟು ಬ್ಯಾಕ್ಟೀರಿಯಾ ವೇರಿ ಆಗ್ತಾ ಹೋಗುತ್ತೆ ಮಕ್ಕಳ. ಎಲ್ಲ ಬ್ಯಾಕ್ಟೀರಿಯಾದಲ್ಲೂ ಒಂದೇ ರೀತಿಯಾದಂತಹ ಗ್ಲೈಕೋಕೇಲಿಕ್ಸು ಪ್ರೆಸೆಂಟ್ ಇರಲ್ಲ. ಗ್ಲೈಕೋಕೇಲಿಕ್ಸ್ ಅಥವಾ ಔಟರ್ಮೋಸ್ಟ್ ಲೇಯರ್. ಔಟರ್ಮೋಸ್ಟ್ ಲೇಯರು ಲೂಸ್ ಶೀತ್ ಅಂದರೆ ಲೂಸ್ ಆಗಿದ್ದರೆ ಮಕ್ಕಳ ಅದನ್ನು ಸ್ಲೈಮ್ ಲೇಯರ್ ಅಂತ ಹೇಳಿ ಕರೀತಾರೆ. ಹಾಗೆ ಔಟರ್ಮೋಸ್ಟ್ ಲೇಯರು ಥಿಕ್ ಟಫ್ ಆಗಿದ್ದರೆ ಮಕ್ಕಳ ಅದನ್ನು ಕ್ಯಾಪ್ಸೂಲ್ ಅಂತ ಹೇಳಿ ಕರೀತಾರೆ. ಮಕ್ಕಳ ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿ, ಇದು ಮಕ್ಕಳ ಔಟರ್ಮೋಸ್ಟ್ ಲೇಯರ್ ಆಫ್ ಬ್ಯಾಕ್ಟೀರಿಯಾ. ಫಸ್ಟ್ ಪಿಕ್ಚರಲ್ಲಿ ಏನಿದೆ ಮಕ್ಕಳ ಇದನ್ನು ಸ್ಲೈಮ್ ಲೇಯರ್ ಅಂತ ಹೇಳಿ ಕರೀತಾರೆ. ಯಾಕೆ? ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಔಟರ್ಮೋಸ್ಟ್ ಲೇಯರು ತುಂಬ ಲೂಸ್ ಆಗಿದೆ. ಹಾಗೆ ಮಕ್ಕಳ ಸೆಕೆಂಡ್ ಪಿಕ್ಚರ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಔಟರ್ಮೋಸ್ಟ್ ಲೇಯರು ಥಿಕ್ ಹಾಗೆ ಟಫ್ ಆಗಿದೆ, ಅದರಿಂದ ಇದನ್ನು ಕ್ಯಾಪ್ಸೂಲ್ ಅಂತ ಹೇಳಿ ಕರೀತಾರೆ. Cell wall determines the shape of the cell and provides a strong structural support to prevent bacterium from bursting or collapsing. Okay
ಮಕ್ಕಳೇ ಇಲ್ಲಿ ಸೆಲ್ ವಾಲ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಸೆಲ್ಲಿಗೆ ಶೇಪ್ ಕೊಡ್ತಿದೆ, ಹಾಗೆ ಒಂದು ಸ್ಟ್ರಾಂಗ್ ಸ್ಟ್ರಕ್ಚರಲ್ ಸಪೋರ್ಟ್ನ ಕೊಡ್ತಿದೆ ಸೆಲ್ ವಾಲು, ಪ್ರಿವೆಂಟ್ ಬ್ಯಾಕ್ಟೀರಿಯಾ ಫ್ರಮ್ ಬಸ್ಟಿಂಗ್ ಆರ್ ಕೊಲ್ಯಾಪ್ಸಿಂಗ್. ಸೊ ಮಕ್ಕಳ ಇಲ್ಲಿ ಸೆಲ್ ವಾಲ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗೆ ಶೇಪ್ ಹಾಗೆ ಸ್ಟ್ರಕ್ಚರ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಬ್ಯಾಕ್ಟೀರಿಯಾ ಬಸ್ಟಿಂಗ್ ಔಟ್ ಆಗೋದು ಅಥವಾ ಕೊಲ್ಯಾಪ್ಸಿಂಗ್ ಆಗೋದನ್ನು ಪ್ರಿವೆಂಟ್ ಮಾಡ್ತಿದೆ. Plasma membrane is selectively permeable in nature and interacts with outside world. ಓಕೆ ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನ್ ಏನಾಗಿರುತ್ತೆ ಅಂತ ಹೇಳಿದರೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳಿದರೆ ಏನು ಅಂದರೆ ಪ್ಲಾಸ್ಮಾ ಮೆಂಬ್ರೇನು ಕಂಪ್ಲೀಟಾಗಿ ಪರ್ಮಿಯಬಲ್ ಆಗಿರಲ್ಲ. ಯಾವ ಒಂದು ಕಾಂಪನೆಂಟ್ಸು ಸೆಲ್ ಒಳಗಡೆ ಎಂಟರ್ ಆಗಬೇಕು ಅಂತ ಅದು ಸೆಲೆಕ್ಟಿವ್ಲಿ ಪರ್ಮಿಟ್ ಮಾಡುತ್ತೆ. ಕೆಲವೊಂದು ಕಾಂಪನೆಂಟ್ಸ್ನ ಪ್ರಿವೆಂಟ್ ಮಾಡುತ್ತೆ, ಬರೋದಕ್ಕೆ ಬಿಡಲ್ಲ ಸೆಲ್ ಒಳಗಡೆ, ಹಾಗೆ ಕೆಲವೊಂದು ಕಾಂಪೊನೆಂಟ್ಸ್ನ ಮಾತ್ರ ಸೆಲ್ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡುತ್ತೆ. ಆದ್ದರಿಂದ ಪ್ಲಾಸ್ಮಾ ಮೆಂಬ್ರೇನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ. ದಿಸ್ ಸ್ಟ್ರಕ್ಚರಲಿ ಸಿಮಿಲರ್ ಟು ದಟ್ ಆಫ್ ಯೂಕ್ಯಾರಿಯೋಟ್ಸ್. ಓಕೆ ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಏನಾಗಿರುತ್ತೆ ಅಂತ ಹೇಳಿದರೆ ಯೂಕ್ಯಾರಿಯೋಟ್ಸಿಗೆ ಸಿಮಿಲರ್ ಆಗಿರುತ್ತೆ. ಪ್ರೋಕ್ಯಾರಿಯೋಟ್ಸ್ ಹಾಗೆ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ನ ಸ್ಟ್ರಕ್ಚರು ಸೇಮ್ ಇರುತ್ತೆ ಮಕ್ಕಳ. ನೆಕ್ಸ್ಟು ಮಕ್ಕಳ ಸೆಲ್ ಆರ್ಗನಲ್ಸ್ನ ಸ್ಟಡಿ ಮಾಡಬೇಕಾದ್ರೆ ಪ್ಲಾಸ್ಮಾ ಮೆಂಬ್ರೇನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಓಕೆ ಮಕ್ಕಳ, ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಪೆಷಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಈಸ್ ದ ಮೀಸೋಸೋಮ್ ವಿಚ್ ಈಸ್ ಫಾರ್ಮ್ಡ್ ಬೈ ಎಕ್ಸ್ಟೆನ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಇನ್ ಟು ದ ಸೆಲ್. ಮಕ್ಕಳ ಪ್ರೊಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇನ್ನೊಂದು ಸ್ಪೆಷಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಇದೆ, ಅದನ್ನು ಮೀಸೋಸೋಮ್ ಅಂತ ಹೇಳಿ ಕರೀತಾರೆ. ಈ ಮೀಸೋಸೋಮ್ ಹೇಗೆ ಫಾರ್ಮೇಷನ್ ಆಗಿದೆ ಅಂತ ಹೇಳಿದರೆ ಎಕ್ಸ್ಟೆನ್ಷನ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆ ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನು ಸೆಲ್ ಒಳಗಡೆ ಎಕ್ಸ್ಟೆನ್ಷನ್ ಆಗಿ ಮೀಸೋಸೋಮ್ ಅನ್ನೋ ಒಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ, ಕ್ಲೀನಾಗಿ ಅರ್ಥ ಆಗುತ್ತೆ. ಮಕ್ಕಳ ಇಲ್ಲಿ ಏನು ಬ್ಲೂ ಕಲರ್ ಲೈನ್ನಲ್ಲಿ ಕಾಣಿಸ್ತಿದೆ ಇದು ಪ್ಲಾಸ್ಮಾ ಮೆಂಬ್ರೇನು. ಇಲ್ಲಿ ನೋಡಿ ಮಕ್ಕಳ, ಪ್ಲಾಸ್ಮಾ ಮೆಂಬ್ರೇನು ಒಳಗಡೆ ಎಕ್ಸ್ಟೆಂಡ್ ಆಗಿದೆ, ಒಳಗಡೆ ಎಕ್ಸ್ಟೆಂಡ್ ಆಗಿ ಮೀಸೋಸೋಮ್ ಅನ್ನೋ ಒಂದು ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿಕೊಟ್ಟಿದೆ. These extensions are in the form of vesicles, tubules and lamellae. ಮಕ್ಕಳ ಅಂತಂದರೆ ಈ ಒಂದು ಎಕ್ಸ್ಟೆನ್ಷನ್ ಮೀಸೋಸೋಮ್ ಎಕ್ಸ್ಟೆನ್ಷನ್ ಏನಿದೆ ಇದು ಡಿಫ್ರೆಂಟ್ ಶೇಪಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ವೆಸಿಕಲ್ಸ್ನ ರೀತಿ ಆಗಿರ್ಬೋದು ಅಥವಾ ಟ್ಯೂಬ್ಯೂಲ್ಸ್ ಹಾಗೆ ಲ್ಯಾಮೆಲೆ ಈ ಒಂದು ಡಿಫ್ರೆಂಟ್ ಶೇಪಲ್ಲಿ ಪ್ರೆಸೆಂಟ್ ಇರುತ್ತೆ ಮಕ್ಕಳ. ಇಲ್ಲಿದೇನು ಅಬ್ಸರ್ವ್ ಮಾಡಿ ಮಕ್ಕಳ, ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಲ್ಯಾಮೆಲೆ ಅಂತ ಹೇಳಿದರೆ ಮಕ್ಕಳ ಲ್ಯಾಮೆಲೆ ಅಂತ ಹೇಳಿದರೆ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ, ಹಾಗೆ ವೆಸಿಕಲ್ಸ್ ಅಂತ ಹೇಳಿದರೆ ಈ ರೀತಿ, ಟಿಬ್ಯೂಲ್ಸ್ ಅಂತ ಹೇಳಿದರೆ ಈ ಥರ ಸ್ಟ್ರಕ್ಚರ್ ಇರುತ್ತೆ ಮಕ್ಕಳ. ದೇ ಹೆಲ್ಪ್ ಇನ್ ಸೆಲ್ ವಾಲ್ ಫಾರ್ಮೇಷನ್, DNA ರೆಪ್ಲಿಕೇಶನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟು ಡಾಟರ್ ಸೆಲ್ಸ್. ಓಕೆ ಮಕ್ಕಳ, ಈ ಮೀಸೋಸೋಮ್ ಫಂಕ್ಷನ್ ಏನು ಅಂತ ನೋಡೋದಾದರೆ ಇದು ಸೆಲ್ ವಾಲ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ ಸೆಲ್ ವಾಲ್ ಫಾರ್ಮೇಷನಲ್ಲಾಗಿರ್ಬೋದು, ಹಾಗೆ DNA ರೆಪ್ಲಿಕೇಶನ್ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಡಾಟರ್ ಸೆಲ್ಸು ಡಿಸ್ಟ್ರಿಬ್ಯೂಷನ್ ಆಗೋ ಟೈಮಲ್ಲಿ DNA ರೆಪ್ಲಿಕೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸೆಲ್ ವಾಲ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಸೆಲ್ ಮೆಂಬ್ರೇನ್ನ ಮೇಲೆ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಆ ಸೆಲ್ ವಾಲ್ ಫಾರ್ಮೇಷನ್ ಆಗೋದಕ್ಕೆ, DNA ರೆಪ್ಲಿಕೇಶನ್ ಆಗೋದಕ್ಕೆ, ಹಾಗೆ ಡಾಟರ್ ಸೆಲ್ ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಈ ಮೀಸೋಸೋಮ್ಸ್ ಮಕ್ಕಳ ಹೆಲ್ಪ್ ಮಾಡುತ್ತೆ. ದೇ ಹೆಲ್ಪ್ ಇನ್ ರೆಸ್ಪಿರೇಷನ್ ಸೆಕ್ರೀಷನ್ ಪ್ರೋಸೆಸ್. ದೇ ಹೆಲ್ಪ್ ಇನ್ ರೆಸ್ಪಿರೇಷನ್ ಸೆಕ್ರೀಷನ್ ಪ್ರೋಸೆಸ್. ಮಕ್ಕಳ ಮೀಸೋಸೋಮ್ ಏನಿದೆ ಇದು ರೆಸ್ಪಿರೇಷನ್ ಹಾಗೆ ಸೆಕ್ರೀಷನ್ ಪ್ರೋಸೆಸ್ಸಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಎಂಜೈಮ್ಯಾಟಿಕ್ ಕಂಟೆಂಟ್. ಹಾಗೆ ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನ್ನ ಸರ್ಫೇಸ್ ಏರಿಯಾನ ಕೂಡ ಇನ್ಕ್ರೀಸ್ ಮಾಡುತ್ತೆ ಮೀಸೋಸೋಮು. ಆ್ಯಂಡ್ ಎಂಜೈಮ್ಯಾಟಿಕ್ ಕಂಟೆಂಟ್ ಮಕ್ಕಳ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಪ್ಲಾಸ್ಮಾ ಮೆಂಬ್ರೇನ ಸೆಲ್ ಒಳಗಡೆ ಈ ರೀತಿ ಪ್ರೆಸೆಂಟ್ ಇರುತ್ತೆ. ಇದರ ಒಂದು ಸರ್ಫೇಸ್ ಏರಿಯಾನ ಅಬ್ಸರ್ವ್ ಮಾಡಿ. ಹಾಗೆ ಈ ರೀತಿಯಾಗಿ ಸೆಲ್ ಮೆಂಬ್ರೇನ್ನ ಒಳಗಡೆ ಇನ್ಫೋಲ್ಡಿಂಗ್ಸ್ ಅಥವಾ ಎಕ್ಸ್ಟೆನ್ಷನ್ ಆಗಿ ಪ್ಲಾಸ್ಮಾ ಮೆಂಬ್ರೇನ್ ಈ ರೀತಿ ಪ್ರೆಸೆಂಟ್ ಇದ್ದರೆ ಸರ್ಫೇಸ್ ಏರಿಯಾ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ ಮಕ್ಕಳ. ಸೊ ಈ ರೀತಿಯಾಗಿ ಮೀಸೋಸೋಮು ಪ್ಲಾಸ್ಮಾ ಮೆಂಬ್ರೇನ್ನ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ, ಹಾಗೆ
In some prokaryotics like cyanobacteria, there are other membranous extension into the cytoplasm called chromatophores which contain pigments. ಸೊ ಮಕ್ಕಳ ಇವಾಗ ಮೀಸೋಸೋಮ್ ಸ್ಟ್ರಕ್ಚರ್ನ ಏನು ಅಬ್ಸರ್ವ್ ಮಾಡಿದ್ರಿ ಅದೇ ರೀತಿ ಕೆಲವೊಂದು ಪ್ರೊಕ್ಯಾರಿಯೋಟ್ಸ್ ಲೈಕ್ ಸೈನೋಬ್ಯಾಕ್ಟೀರಿಯಾಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಮೆಮ್ಬ್ರೇನಸ್ ಎಕ್ಸ್ಟೆನ್ಷನ್, ಇನ್ನು ಡಿಫರೆಂಟ್ ಮೆಮ್ಬ್ರೇನಸ್ ಎಕ್ಸ್ಟೆನ್ಷನ್ ಇರುತ್ತೆ, ಅದನ್ನು ಕ್ರೊಮ್ಯಾಟೋಫೋರ್ಸ್ ಅಂತ ಹೇಳಿ ಕರೀತಾರೆ ಮಕ್ಕಳ. ಇನ್ ಕೇಸ್ ಆಫ್ ಸೈನೋಬ್ಯಾಕ್ಟೀರಿಯಾ ಮೆಮ್ಬ್ರೇನಸ್ ಎಕ್ಸ್ಟೆನ್ಷನ್ಸ್ ಕಾಲ್ಡ್ ಕ್ರೊಮ್ಯಾಟೋಫೋರ್ಸ್ಗಳಿರುತ್ತೆ ಮಕ್ಕಳ. ಈ ಕ್ರೊಮ್ಯಾಟೋಫೋರ್ಸ್ಗಳು ಪಿಗ್ಮೆಂಟ್ಸ್ಗಳನ್ನು ಒಳಗೊಂಡಿರುತ್ತೆ. ಓಕೆನಾ ಮಕ್ಕಳ? ಈಗ ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ, ನಿಮಗೆ ಕ್ಲಿಯರ್ ಆಗುತ್ತೆ ನೋಡಿ ಮಕ್ಕಳ. ಇದು ಕ್ರೊಮ್ಯಾಟೋಫೋರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳ. ಈ ಒಂದು ಮೆಮ್ಬ್ರೇನಸ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಒಂದು ಮೆಮ್ಬ್ರೇನಸ್ ಸ್ಟ್ರಕ್ಚರ್ಸ್ ಏನು ಮಾಡಿರುತ್ತೆ ಅಂತ ಹೇಳಿದ್ರೆ ಪಿಗ್ಮೆಂಟ್ಸ್ಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಮಕ್ಕಳ. ಇವಾಗ ಬ್ಯಾಕ್ಟೀರಿಯಾದು ಲೋಕೋಮೋಷನ್ನ ಬಗ್ಗೆ ತಿಳ್ಕೊಳ್ಳೋಣ. Bacterial cells may be motile or non-motile. If motile, they have a thin filamentous inner extension from their cell wall called flagella. ಮಕ್ಕಳ ಬ್ಯಾಕ್ಟೀರಿಯಾ ಮೊಟೈಲ್ ಆಗಿರ್ಬೋದು ಅಥವಾ ನಾನ್ ಮೊಟೈಲ್ ಅಂತ ಹೇಳಿದ್ರೆ ಕೆಲವೊಂದು ಬ್ಯಾಕ್ಟೀರಿಯಾ ಮೂಮೆಂಟ್ ತೋರಿಸುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾ ನಾನ್ ಮೊಟೈಲ್ ಆಗಿರುತ್ತೆ ಅಂತ ಹೇಳಿದರೆ ಅದರಲ್ಲಿ ಲೋಕೋಮೋಟರಿ ಸ್ಟ್ರಕ್ಚರು ಆಬ್ಸೆಂಟ್ ಇರುತ್ತೆ. ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ಇಫ್ ಮೊಟೈಲ್ ಬ್ಯಾಕ್ಟೀರಿಯಾ ಏನಾದರೂ ಮೊಟೈಲ್ ಆಗಿದ್ದರೆ ಅದರಲ್ಲಿ ಥಿನ್ ಫಿಲಮೆಂಟಸ್ ಇಂಟರ್ನಲ್ ಎಕ್ಸ್ಟೆನ್ಷನ್ಸ್ಗಳು ಇರುತ್ತೆ. ಅದು ಎಲ್ಲಿರುತ್ತೆ ಅಂತ ಅಬ್ಸರ್ವ್ ಮಾಡಿ ಮಕ್ಕಳ, ಸೆಲ್ ವಾಲ್. ಈ ಲೋಕೋಮೋಟರಿ ಸ್ಟ್ರಕ್ಚರ್ಗಳು ಸೆಲ್ ವಾಲ್ನ ಮೇಲೆ ಪ್ರೆಸೆಂಟ್ ಇರುತ್ತೆ ಮಕ್ಕಳ. ಅದನ್ನು ನಾವು ಫ್ಲಾಜೆಲ್ಲಾ ಅಂತ ಹೇಳಿ ಕರಿತೀವಿ. ಓಕೆ ಮಕ್ಕಳ, ಬ್ಯಾಕ್ಟೀರಿಯಾದಲ್ಲಿ ಥಿನ್ ಫಿಲಮೆಂಟಸ್ ಲೈಕ್ ಲೋಕೋಮೋಟರಿ ಸ್ಟ್ರಕ್ಚರ್ಗಳು ಪ್ರೆಸೆಂಟ್ ಇರುತ್ತೆ, ಅದನ್ನು ಫ್ಲಾಜೆಲ್ಲಾ ಅಂತ ಹೇಳಿ ಕರಿತೀವಿ. ಈ ಫ್ಲಾಜೆಲ್ಲಾ ಪ್ರೆಸೆಂಟ್ ಇದ್ದರೆ ಆ ಬ್ಯಾಕ್ಟೀರಿಯಾಗಳು ಮೊಟೈಲ್ ಆಗಿರುತ್ತೆ ಮಕ್ಕಳ. ಫ್ಲಾಜೆಲ್ಲಾ ಆಬ್ಸೆಂಟ್ ಇದ್ದರೆ ಅದು ನಾನ್ ಮೊಟೈಲ್ ಆಗಿರುತ್ತೆ ಅಂತ ಹೇಳಿದರೆ ಫ್ರೀಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಬ್ಯಾಕ್ಟೀರಿಯಾ ಶೋ ರೇಂಜ್ ಇನ್ ದ ನಂಬರ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಫ್ಲಾಜೆಲ್ಲಾ. ಮಕ್ಕಳ ಈ ಪಾಯಿಂಟ್ ಏನು ಹೇಳ್ತಿದೆ ಅಂತ ಹೇಳಿದರೆ ಮಕ್ಕಳ, ಫ್ಲಾಜೆಲ್ಲಾ ಏನಾದರೂ ಪ್ರೆಸೆಂಟ್ ಇದ್ದರೆ ಬ್ಯಾಕ್ಟೀರಿಯಾ ಟು ಬ್ಯಾಕ್ಟೀರಿಯಾ ನಂಬರ್ ಆಫ್ ಫ್ಲಾಜೆಲ್ಲಾ ಹಾಗೆ ಪೊಸಿಷನ್ ಆಫ್ ಫ್ಲಾಜೆಲ್ಲಾದಲ್ಲಿ ವೇರಿಯೇಷನ್ ಆಗುತ್ತೆ. ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಓನ್ಲಿ ಒಂದೇ ಒಂದು ಫ್ಲಾಜೆಲ್ಲಾ ಪ್ರೆಸೆಂಟ್ ಇರ್ಬೋದು, ಇನ್ನು ಕೆಲವು ಬ್ಯಾಕ್ಟೀರಿಯಾದಲ್ಲಿ ನಂಬರ್ ಆಫ್ ಫ್ಲಾಜೆಲ್ಲಾ 5 to 6 ಫ್ಲಾಜೆಲ್ಲಾಗಳು ಪ್ರೆಸೆಂಟ್ ಇರ್ಬೋದು. ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಫ್ಲಾಜೆಲ್ಲಾ ಎಪಿಕಲ್ ಪ್ಲೇಸಲ್ಲಿ ಪ್ರೆಸೆಂಟ್ ಇರ್ಬೋದು, ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಫ್ಲಾಜೆಲ್ಲಾ ಲ್ಯಾಟ್ರಲ್ ಪೊಸಿಷನಲ್ಲಿ ಪ್ರೆಸೆಂಟ್ ಇರ್ಬೋದು ಮಕ್ಕಳ. ಈ ರೀತಿ ಪೊಸಿಷನ್ಸ್ನ ಮೇಲೆ ಹಾಗೆ ನಂಬರ್ ಆಫ್ ಫ್ಲಾಜೆಲ್ಲಾಗಳು ಬ್ಯಾಕ್ಟೀರಿಯಾ ಟು ಬ್ಯಾಕ್ಟೀರಿಯಾ ವೇರಿ ಆಗ್ತಾ ಹೋಗುತ್ತೆ. ಓಕೆ, ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್ ಈಸ್ ಕಂಪೋಸ್ಡ್ ಆಫ್ 3 parts: ಫಿಲಮೆಂಟ್, ಹುಕ್ ಆ್ಯಂಡ್ ಬೇಸಲ್ ಬಾಡಿ. ಮಕ್ಕಳ, ಬ್ಯಾಕ್ಟೀರಿಯಲ್ ಫ್ಲಾಜೆಲಮ್ ಈಗ ಸಿಂಗಲ್ ಫ್ಲಾಜೆಲಮ್ನ ಕನ್ಸಿಡರ್ ಮಾಡಿದೆ. ಈ ಫ್ಲಾಜೆಲಮಲ್ಲಿ 3 parts ಇರುತ್ತೆ ಮಕ್ಕಳ. ಯಾವ್ದ್ಯಾವುದು ಅಂತ ನೋಡೋದಾದರೆ ಫಿಲಮೆಂಟ್, ಹುಕ್ ಹಾಗೆ ಬೇಸಲ್ ಬಾಡಿ. ಮಕ್ಕಳ, ಬ್ಯಾಕ್ಟೀರಿಯಲ್ ಫ್ಲಾಜೆಲಮಲ್ಲಿ 3 parts ಇರುತ್ತೆ. ಫಸ್ಟ್ ಒನ್ ಈಸ್ ಫಿಲಮೆಂಟ್, ಹುಕ್ ಆ್ಯಂಡ್ ಬೇಸಲ್ ಬಾಡಿ. ಫಿಲಮೆಂಟ್ ಏನಿದೆ ಮಕ್ಕಳ, ಇದು ಲಾಂಗೆಸ್ಟ್ ಪೋರ್ಷನ್ ಆ್ಯಂಡ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಸೆಲ್ ಸರ್ಫೇಸ್ ಟು ಔಟ್ಸೈಡ್. ಮಕ್ಕಳ, ಈ 3 parts ಏನಿರುತ್ತೆ ಫ್ಲಾಜೆಲ್ಲದಲ್ಲಿ, ಅದರಲ್ಲಿ ಫಿಲಮೆಂಟ್ ಈಸ್ ದ ಲಾಂಗೆಸ್ಟ್ ಪೋರ್ಷನ್. ಈ ಫಿಲಮೆಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ಸರ್ಫೇಸಿಂದ ಔಟ್ಸೈಡ್ ತನಕ ಎಕ್ಸ್ಟೆಂಡ್ ಆಗಿರುತ್ತೆ. ಮಕ್ಕಳ, ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಈ ಬ್ಯಾಕ್ಟೀರಿಯಾಗೆ ಒಂದೇ ಒಂದು ಫ್ಲಾಜೆಲ್ಲಾ ಪ್ರೆಸೆಂಟ್ ಇದೆ ನೋಡಿ ಮಕ್ಕಳ. ಒಂದೇ ಒಂದು ಫ್ಲಾಜೆಲ್ಲಾ ಪ್ರೆಸೆಂಟ್ ಇದೆ. ಆ ಫ್ಲಾಜೆಲ್ಲಾ ಸೆಲ್ ಸರ್ಫೇಸಿಂದ ಔಟ್ಸೈಡ್ ತನಕ ಎಕ್ಸ್ಟೆಂಡ್ ಆಗಿದೆ ಮಕ್ಕಳ. ಓಕೆ, ಬಿಸೈಡ್ಸ್ ಫ್ಲಾಜೆಲ್ಲಾ, ಪಿಲ್ಲೈ ಆ್ಯಂಡ್ ಫಿಮ್ರಿಯಾ ಆರ್ ಆಲ್ಸೋ ದ ಸರ್ಫೇಸ್ ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯಾ ಬಟ್ ಡು ನಾಟ್ ಪ್ಲೇ ರೋಲ್ ಇನ್ ಮೊಟಾಲಿಟಿ. ಮಕ್ಕಳ, ಫ್ಲಾಜೆಲನ್ನು ಹೊರತುಪಡಿಸಿ ಪಿಲ್ಲೈ ಹಾಗೆ ಫಿಮ್ರಿಯಾ ಕೂಡ ಸರ್ಫೇಸ್ ಸ್ಟ್ರಕ್ಚರ್, ಪಿಲ್ಲೈ ಹಾಗೆ ಫಿಮ್ರಿಯಾಗಳು ಕೂಡ ಏನಾಗಿರುತ್ತೆ ಅಂದರೆ ಸರ್ಫೇಸ್ ಸ್ಟ್ರಕ್ಚರ್ಗಳಾಗಿರುತ್ತೆ. ಆದರೆ ಇದು ಮೊಟಾಲಿಟಿ, ಲೋಕೋಮೋಷನಲ್ಲಿ ಯಾವುದೇ ರೀತಿಯಾದಂತಹ ಒಂದು ರೋಲ್ನ ಪ್ಲೇ ಮಾಡೋದಿಲ್ಲ. ದ ಪಿಲ್ಲೈ ಆರ್ ಇಲಾಂಗೇಟೆಡ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಸ್ಪೆಷಲ್ ಪ್ರೋಟೀನ್. ಮಕ್ಕಳ, ಪಿಲ್ಲೈ ಅನ್ನೋದು ಇಲಾಂಗೇಟೆಡ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಗಳಾಗಿರುತ್ತೆ. ಇದು ಸ್ಪೆಷಲ್ ಪ್ರೋಟೀನಿಂದ ಮೇಡಪ್ ಆಗಿರುತ್ತೆ ಮಕ್ಕಳ. ಓಕೆ, ದೆನ್ ನೆಕ್ಸ್ಟ್ ಫಿಮ್ರಿಯೆ, ಸ್ಮಾಲ್ ಬ್ರಿಸ್ಟಲ್ ಲೈಕ್ ಫೈಬರ್ಸ್ ಸ್ಪ್ರೌಟಿಂಗ್ ಔಟ್ ಆಫ್ ದ ಸೆಲ್. ಮಕ್ಕಳ, ಫಿಮ್ರಿಯೆ ಕೂಡ ಅದೇ ರೀತಿ ಪಿಲ್ಲೈನ ರೀತಿ ಸಿಮಿಲರ್ ಇರುತ್ತೆ.
In some bacteria, they are known to help attach the bacteria to rocks in streams and also host tissue. ಮಕ್ಕಳ ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಿಲ್ಲೈ ಅಥವಾ ಫಿಮ್ರಿಯಾ ಆಗಿರ್ಬೋದು, ಇದು ಬ್ಯಾಕ್ಟೀರಿಯಾನ ರಾಕ್ಸ್ ಅಥವಾ ಸ್ಟ್ರೀಮ್ಸ್ ಇದಕ್ಕೆ ಅಥವಾ ಹೋಸ್ಟ್ ಟಿಶ್ಯೂ ಆಗಿರ್ಬೋದು ಇದಕ್ಕೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮಕ್ಕಳ. ಪಿಲ್ಲೈ ಮತ್ತು ಫಿಮ್ರಿಯೆ ಈ ರಾಕ್ಸ್ ಆಗಿರ್ಬೋದು, ಸ್ಟ್ರೀಮ್ಸ್ ಹಾಗೆ ಹೋಸ್ಟ್ ಟಿಶ್ಯೂಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಫಿಮ್ರಿಯೆ ಹಾಗೆ ಪಿಲ್ಲೈ ಎರಡೂ ಕೂಡ ಇದೆ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಕ್ಕಳ. ನೋಡಿ, ಫಿಮ್ರಿಯೆ ಬ್ರಿಸ್ಟಲ್ ಲೈಕ್ ಪ್ರೆಸೆಂಟ್ ಇನ್ ಮಲ್ಟಿಪಲ್ ನಂಬರ್ ಅಡರ್ಸ್ ಟು ಹೋಸ್ಟ್ ಟಿಶ್ಯೂ. ಮಕ್ಕಳ ಫಿಮ್ರಿಯೆ ಬ್ರಿಸ್ಟಲ್ ಲೈಕ್ ಇದೆ, ಸ್ವಲ್ಪ ಶಾರ್ಪ್ ಆಗಿ ನೀಡಲ್ಸ್ ಥರ ಇದೆ, ನೀಡಲ್ ಲೈಕ್ ಎಕ್ಸ್ಟೆನ್ಷನ್ ರೀತಿ ಇದೆ. ಹಾಗೆ ಮಲ್ಟಿಪಲ್ ನಂಬರ್ಸ್, ಹೌದು ಅಲ್ವಾ ಮಕ್ಕಳ? ನೋಡಿ ಎಷ್ಟೊಂದು ನಂಬರ್ಸಲ್ಲಿ ಫಿಮ್ರಿಯೆ ಪ್ರೆಸೆಂಟ್ ಇದೆ. ಹಾಗೆ ಹೋಸ್ಟ್ ಟಿಶ್ಯೂಗೆ ಅಟ್ಯಾಚ್ ಆಗೋದಕ್ಕೆ ಈ ಫಿಮ್ರಿಯೆ ಹೆಲ್ಪ್ ಮಾಡುತ್ತೆ ಮಕ್ಕಳ. ಹಾಗೆ ಪಿಲ್ಲೈ ಇದು ಕೂಡ ಬ್ರಿಸ್ಟಲ್ ಲೈಕೇ ಇರುತ್ತೆ, ಲಾಂಗರ್ ದ್ಯಾನ್ ಫಿಮ್ರಿಯೆಗಿಂತ ಸ್ವಲ್ಪ ಲೆಂತಿ ಆಗಿರುತ್ತೆ. ಪ್ರೆಸೆಂಟ್ ಸಿಂಗಲಿ ಆರ್ ಇನ್ ಪೇರ್ಸ್, ಇದು ಸಿಂಗಲ್ ಆಗಿರುತ್ತೆ ಅಥವಾ ಪೇರಲ್ಲಿ ಪ್ರೆಸೆಂಟ್ ಇರುತ್ತೆ ಮಕ್ಕಳ. ಸೊ ಕಂಟ್ರೋಲ್ ಯೂನಿಟ್ ಆಫ್ ಸೆಲ್ ಅಲ್ವಾ ನ್ಯೂಕ್ಲಿಯಸ್. ಸೊ ಅದರಿಂದ ನ್ಯೂಕ್ಲಿಯಸ್ಸಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಲೆಕ್ಚರ್ಸಲ್ಲಿ ಉಳಿದ ಸೆಲ್ ಆರ್ಗನಲ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಪೆನ್ ಮತ್ತು ಬುಕ್ ತೊಗೊಂಡು ನಾ ಹೇಳಿದ್ದನ್ನೆಲ್ಲ ನೋಟ್ ಮಾಡ್ಕೊತ ಹೋಗಿ. NCERT ಬುಕ್ನ ಚೆನ್ನಾಗಿ ರೆಫರ್ ಮಾಡಿ ಮಕ್ಕಳ. ಫಸ್ಟ್ ಸೆಲ್ ಆರ್ಗನಲ್ ನ್ಯೂಕ್ಲಿಯಸ್ನ ಸ್ಟಾರ್ಟ್ ಮಾಡೋಣ. ನ್ಯೂಕ್ಲಿಯಸ್, ಕಂಟ್ರೋಲ್ ಯೂನಿಟ್ ಆಫ್ ಸೆಲ್. ನ್ಯೂಕ್ಲಿಯಸ್ ವಾಸ್ ಡಿಸ್ಕವರ್ಡ್ ಬೈ ರಾಬರ್ಟ್ ಬ್ರೌನ್. ಮಕ್ಕಳ ನ್ಯೂಕ್ಲಿಯಸ್ನ ಯಾಕೆ ಕಂಟ್ರೋಲ್ ಯೂನಿಟ್ ಆಫ್ ಸೆಲ್ ಅಂತ ಹೇಳಿ ಕರೆದಿದ್ದಾರೆ ಅಂತ ನೋಡೋದಾದರೆ, ನ್ಯೂಕ್ಲಿಯಸ್ನ ಒಳಗಡೆ ಜೆನೆಟಿಕ್ ಮೆಟೀರಿಯಲ್, DNA ಹಾಗೆ ಜೀನ್ಸ್ ಪ್ರೆಸೆಂಟ್ ಇರುತ್ತೆ ಮಕ್ಕಳ. ಸೊ DNA ಫಂಕ್ಷನ್ ನಿಮಗೆ ಗೊತ್ತೇ ಇದೆ. ಜೆನೆಟಿಕ್ ಇನ್ಫಾರ್ಮೇಷನ್ನ ಒಂದು ಜನರೇಷನಿಂದ ಇನ್ನೊಂದು ಜನರೇಷನಿಗೆ ಕ್ಯಾರಿ ಮಾಡೋದು ಈ DNA ಫಂಕ್ಷನ್. ಹಾಗೆ ಜೀನ್ಸ್, ಕ್ಯಾರೆಕ್ಟರ್ಸ್, ಐ ಕಲರ್ ಆಗಿರ್ಬೋದು, ಹೇರ್ ಕಲರ್, ಈ ರೀತಿಯಾದ ಕ್ಯಾರೆಕ್ಟರ್ಸಿಗೆ ರೆಸ್ಪಾನ್ಸಿಬಲ್ ಆಗಿರೋದು ಜೀನ್ಸ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಓದ್ತೀರಾ. ಸೊ ಸಿಂಪಲ್ ಆಗಿ ಕಂಟ್ರೋಲ್ ಯೂನಿಟ್ ಆಫ್ ಸೆಲ್ ಅಂತ ಏನಕ್ಕೆ ಕರೀತಾರೆ ಅಂತ ನೋಡೋದಾದರೆ, ನ್ಯೂಕ್ಲಿಯಸ್ನ ಒಳಗಡೆ DNA ಹಾಗೆ ಜೀನ್ಸ್ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯಸ್ನ ಕಂಟ್ರೋಲ್ ಯೂನಿಟ್ ಆಫ್ ಸೆಲ್ ಅಂತ ಹೇಳಿ ಕರೀತಾರೆ. ಹಾಗೆ ಫಾರ್ ದ ಫಸ್ಟ್ ಟೈಮ್ ನ್ಯೂಕ್ಲಿಯಸ್ನ ಡಿಸ್ಕವರ್ ಮಾಡಿದ್ದು ರಾಬರ್ಟ್ ಬ್ರೌನ್. ಓಕೆ ಮಕ್ಕಳ, ನೋಡಿ ಇವರೇ ರಾಬರ್ಟ್ ಬ್ರೌನ್. ಹಾಗೆ ಅವರು ಫಾರ್ ದ ಫಸ್ಟ್ ಟೈಮ್ ಏನು ನ್ಯೂಕ್ಲಿಯಸ್ನ ಅಬ್ಸರ್ವ್ ಮಾಡ್ತಾರೆ ಮೈಕ್ರೋಸ್ಕೋಪ್ ಕೆಳಗಡೆ, ಆಗ ನ್ಯೂಕ್ಲಿಯಸ್ ಈ ರೀತಿಯಾದ ಸ್ಮಾಲ್ ಡಾಟ್ ಲೈಕ್ ಸ್ಟ್ರಕ್ಚರ್ನ ರೀತಿ ಕಾಣಿಸುತ್ತೆ. ಇದು ಆನಿಯನ್ ಪೀಲ್ ಮಕ್ಕಳ. ಆನಿಯನ್ ಪೀಲಲ್ಲಿ ರಾಬರ್ಟ್ ಬ್ರೌನ್ ಅವರು ಅಬ್ಸರ್ವ್ ಮಾಡಿರೋ ಅಂತಹ ನ್ಯೂಕ್ಲಿಯಸ್ನ ಸ್ಟ್ರಕ್ಚರ್ ಈ ರೀತಿಯಾಗಿ ಇತ್ತು. ನೆಕ್ಸ್ಟ್ ಮಕ್ಕಳ, ಕ್ಲಾಸಿಫಿಕೇಷನ್ ಆಫ್ ಸೆಲ್ ಬೇಸ್ಡ್ ಆನ್ ನ್ಯೂಕ್ಲಿಯಸ್. ಸೊ ನಂಬರ್ ಆಫ್ ನ್ಯೂಕ್ಲಿಯಸ್, ಒಂದು ಸೆಲ್ ಒಳಗಡೆ ಎಷ್ಟು ನಂಬರಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ ಅನ್ನೋದ್ರ ಮೇಲೆ ಸೆಲ್ನ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಫಸ್ಟ್ ಒನ್ ಈಸ್ ಇ ನ್ಯೂಕ್ಲಿಯೇಟ್, ಮೋನೋನ್ಯೂಕ್ಲಿಯೇಟ್ ಆ್ಯಂಡ್ ದೆನ್ ಮಲ್ಟಿ ನ್ಯೂಕ್ಲಿಯೇಟ್. ಓಕೆ ಮಕ್ಕಳ, ಇ ನ್ಯೂಕ್ಲಿಯೇಟ್ ಅಂತ ಹೇಳಿದ್ರೆ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್. ಯಾವ ಸೆಲ್ಲಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ ಅದನ್ನು ನಾವು ಇ ನ್ಯೂಕ್ಲಿಯೇಟ್ ಅಂತ ಹೇಳಿ ಕರಿತೀವಿ. ಹಾಗೆ ಮೋನೋನ್ಯೂಕ್ಲಿಯೇಟ್, ಮೋನೋ ಅಂತ ಹೇಳಿದ್ರೆ ಒನ್. ಸೊ ಸೆಲ್ ಹ್ಯಾವಿಂಗ್ ಅ ಸಿಂಗಲ್ ನ್ಯೂಕ್ಲಿಯಸ್, ಸೆಲ್ ಒಳಗಡೆ ಒಂದೇ ಒಂದು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ದರೆ ಅದನ್ನು ಮೋನೋನ್ಯೂಕ್ಲಿಯೇಟ್ ಅಂತ ಹೇಳಿ ಕರಿತೀವಿ. ಹಾಗೆ ಮಲ್ಟಿ ನ್ಯೂಕ್ಲಿಯೇಟ್, ಹೆಸರಲ್ಲೇ ಇದೆ ಮಲ್ಟಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಒನ್, ಅಂದರೆ 2 ಆಗಿರ್ಬೋದು, 3, 4, 5 ಈ ರೀತಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ದರೆ ಅದನ್ನು ಮಲ್ಟಿ ನ್ಯೂಕ್ಲಿಯೇಟ್ ಸೆಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ರಿಲೇಟೆಡ್ ಆಗಿ ಎಕ್ಸಾಂಪಲ್ಗಳನ್ನ ನೋಡೋದಾದರೆ, ಫಸ್ಟ್ ಒನ್ ಇ ನ್ಯೂಕ್ಲಿಯೇಟ್ ಸೆಲ್. ಇ ನ್ಯೂಕ್ಲಿಯೇಟ್ ಸೆಲ್ಲಿಗೆ RBC ಸೆಲ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಮಕ್ಕಳ RBC ಸೆಲ್ ಏನಿರುತ್ತೆ ಇದರಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ, ಆದ್ದರಿಂದ ಇದು ಬೈಕಾನ್ಕೇವ್ ಶೇಪಲ್ಲಿರುತ್ತೆ. RBC ಹಿಮೋಗ್ಲೋಬಿನ್ ಕ್ಯಾರಿ ಮಾಡೋವಂಥ ಒಂದು ಫಂಕ್ಷನ್ನ ಪರ್ಫಾರ್ಮ್ ಮಾಡೋದ್ರಿಂದ ಅದಕ್ಕೆ ಸ್ಪೇಸ್ ಜಾಸ್ತಿ ಬೇಕಾಗಿರೋದ್ರಿಂದ ಇದರಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ಹಾಗೆ ಸೆಕೆಂಡ್ ಒನ್ ಮೋನೋನ್ಯೂಕ್ಲಿಯೋಸೈಡ್, ಮೋನೋನ್ಯೂಕ್ಲಿಯೇಟಿಗೆ ಎಕ್ಸಾಂಪಲ್ WBC ಸೆಲ್. ಇದೊಂದು WBC ಸೆಲ್, ಇಲ್ಲಿ C ಶೇಪ್ಡ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದೆ. ಇದರಲ್ಲಿ ಒಂದೇ ಒಂದು ನ್ಯೂಕ್ಲಿಯಸ್ ಇದೆ, ಆದರೆ ಅದು C ಶೇಪಲ್ಲಿ ಪ್ರೆಸೆಂಟ್ ಇದೆ. ಹಾಗೆ ಮಕ್ಕಳ ಮಲ್ಟಿ ನ್ಯೂಕ್ಲಿಯೇಟ್ ಸೆಲ್, ಇದಕ್ಕೆ ಆಸ್ಟಿಯೋಕ್ಲಾಸ್ಟ್ ಅನ್ನೋ ಒಂದು ಸೆಲ್ನ ಎಕ್ಸಾಂಪಲ್ ಕೊಡ್ಬೋದು. ಮಕ್ಕಳ ಈ ಪಿಕ್ಚರಲ್ಲಿ ನೋಡ್ತಿರೋದು ಆಸ್ಟಿಯೋಕ್ಲಾಸ್ಟ್ ಸೆಲ್. ಇದರಲ್ಲಿ ಮೋರ್ ದ್ಯಾನ್ ಒನ್ ನ್ಯೂಕ್ಲಿಯೈ ಪ್ರೆಸೆಂಟ್ ಇದೆ. ಇದನ್ನು ಮಲ್ಟಿ ನ್ಯೂಕ್ಲಿಯೇಟ್ ಅಥವಾ ಪಾಲಿನ್ಯೂಕ್ಲಿಯೇಟ್ ಅಂತ ಹೇಳಿ ಕೂಡ
ಕರಿಬೋದು. ನೆಕ್ಸ್ಟ್ ಇವಾಗ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡೋಣ. ನ್ಯೂಕ್ಲಿಯಸ್ ಅಪಿಯರ್ ಆ್ಯಸ್ ಅ ಡಾರ್ಕ್ ಸ್ಪಾಟ್ ಇನ್ಸೈಡ್ ದ ಸೆಲ್. ಈಗಾಗಲೇ ಮಕ್ಕಳ ರಾಬರ್ಟ್ ಬ್ರೌನ್ ಅವರು ಮೈಕ್ರೋಸ್ಕೋಪ್ ಕೆಳಗಡೆ ಅಬ್ಸರ್ವ್ ಮಾಡಿರೋಂಥ ಆನಿಯನ್ ಪೀಲ್ ಸ್ಲೈಡ್ನ ನೋಡಿದ್ರಿ. ನ್ಯೂಕ್ಲಿಯಸ್ಸು ಯೂಶ್ವಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದರೆ ಮೈಕ್ರೋಸ್ಕೋಪಲ್ಲಿ ಒಂದು ಡಾರ್ಕ್ ಸ್ಪಾಟ್ನ ರೀತಿಯಾಗಿ ಕಾಣಿಸುತ್ತೆ. ಡಾಟ್ ಡಾಟ್ ಲೈಕ್ ಸ್ಟ್ರಕ್ಚರ ರೀತಿ ಮೈಕ್ರೋಸ್ಕೋಪಲ್ಲಿ ಕಾಣಿಸುತ್ತೆ. ಹಾಗೆ ಇಟ್ ಕನ್ಸಿಸ್ಟ್ ಆಫ್ 2 ನ್ಯೂಕ್ಲಿಯರ್ ಮೆಂಬ್ರೇನ್ ಕಾಲ್ಡ್ ನ್ಯೂಕ್ಲಿಯರ್ ಎನ್ವಲಪ್. ನ್ಯೂಕ್ಲಿಯರ್ ಎನ್ವಲಪ್ಪಿಂದ ಎನ್ಕ್ಲೋಸ್ಡ್ ಆಗಿರುತ್ತೆ. ನ್ಯೂಕ್ಲಿಯರ್ ಎನ್ವಲಪ್ಪಲ್ಲಿ 2 ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ನ್ಯೂಕ್ಲಿಯಸ್ ಎನ್ವಲಪ್ಪಿಂದ ಎನ್ಕ್ಲೋಸ್ಡ್ ಆಗಿರುತ್ತೆ. ನ್ಯೂಕ್ಲಿಯರ್ ಎನ್ವಲಪ್ಪಲ್ಲಿ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ 2 ನ್ಯೂಕ್ಲಿಯರ್ ಮೆಂಬ್ರೇನ್ಸ್ಗಳು ಪ್ರೆಸೆಂಟ್ ಇರುತ್ತೆ. 2 membranes are separated by a constant distance throughout called perinuclear space. ಮಕ್ಕಳ ಇಲ್ಲಿ ನ್ಯೂಕ್ಲಿಯರ್ ಎನ್ವಲಪ್ಪಲ್ಲಿ 2 ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿರುತ್ತೆ ಆ 2 ನ್ಯೂಕ್ಲಿಯರ್ ಮೆಂಬ್ರೇನ್ ಔಟರ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಮಧ್ಯ ಸ್ಪೇಸ್ ಇರುತ್ತೆ, ಖಾಲಿ ಜಾಗ ಇರುತ್ತೆ. ಅದು ಥ್ರೂಔಟ್ ದ ನ್ಯೂಕ್ಲಿಯಸ್ ಕಾನ್ಸ್ಟೆಂಟಾಗಿ ಒಂದಷ್ಟು ಸ್ಪೇಸ್ ಪ್ರೆಸೆಂಟ್ ಇರುತ್ತೆ. ಆ ಸ್ಪೇಸ್ನ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಹೇಳಿ ಕರೀತಾರೆ. ಇದು ಮಕ್ಕಳ ನೀವು ಪಿಕ್ಚರ್ನ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಅಬ್ಸರ್ವ್ ಮಾಡಿ ಮಕ್ಕಳ, ನ್ಯೂಕ್ಲಿಯಸ್ಸಲ್ಲಿ ಇದು ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹಾಗೆ ಇದು ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಈ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಮಧ್ಯೆ ಸ್ಪೇಸ್ ಇದೆ. ಈ ಸ್ಪೇಸ್ನ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಹೇಳಿ ಕರೀತಾರೆ. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಮಕ್ಕಳ. ಇದು ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್. ಇದು ಎರಡನ್ನೂ ಸೇರಿಸಿ ನ್ಯೂಕ್ಲಿಯರ್ ಎನ್ವಲಪ್ ಅಂತ ಹೇಳಿ ಕರಿಬೋದು. ಈ ಪಿಕ್ಚರಲ್ಲಿ ಇನ್ನೂ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇನ್ನರ್ ಮೆಂಬ್ರೇನ್ ಇದು ಹಾಗೆ ಔಟರ್ ಮೆಂಬ್ರೇನ್ ಇದೆರಡರ ಮಧ್ಯ ಸ್ಪೇಸ್ ಇದೆ. ಇದನ್ನು ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ದೇರ್ ಆರ್ ಸಮ್ ಚಾನಲ್ಸ್ pass through the 2 nuclear membrane called nuclear pores. ಓಕೆ ಮಕ್ಕಳ, ಈ ನ್ಯೂಕ್ಲಿಯಸಲ್ಲಿ ಕೆಲವೊಂದು ಚಾನಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಚಾನಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಔಟರ್ ಹಾಗೆ ಇನ್ನರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿರುತ್ತೆ ಈ ನ್ಯೂಕ್ಲಿಯರ್ ಮೆಂಬ್ರೇನ್ನ ಮುಖಾಂತರ ಪಾಸ್ ಆಗಿರುತ್ತೆ. ಇದನ್ನು ನಾವು ನ್ಯೂಕ್ಲಿಯರ್ ಪೋರ್ ಅಂತ ಹೇಳಿ ಕರಿತೀವಿ. ಥ್ರೂ ದ ಪೋರ್ಸ್ RNA ಆ್ಯಂಡ್ ಪ್ರೋಟೀನ್ಸ್ ಮೂವ್ಸ್ ಇನ್ ಬೋತ್ ಡೈರೆಕ್ಷನ್. ಮಕ್ಕಳೇ, ನ್ಯೂಕ್ಲಿಯರ್ ಪೋರ್ಸ್ ಏನಿದೆ ಈ ಪೋರ್ಸ್ ಮುಖಾಂತರ RNA ಹಾಗೆ ಪ್ರೋಟೀನ್ಗಳು ಬೋತ್ ದ ಡೈರೆಕ್ಷನ್ ಅಂದರೆ ನ್ಯೂಕ್ಲಿಯಸ್ನ ಒಳಗಡೆಯಿಂದ ಸೈಟೋಪ್ಲಾಸಮ್ ಹಾಗೆ ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ನ ಒಳಗಡೆ ಎರಡೂ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ನ್ಯೂಕ್ಲಿಯರ್ ಪೋರ್ನ ಮುಖಾಂತರ. ಔಟರ್ ಮೆಂಬ್ರೇನ್ ಕಂಟಿನ್ಯೂಸ್ ಆ್ಯಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂಟು ಸೈಟೋಪ್ಲಾಸಮ್. ಹಾಗೆ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿರುತ್ತೆ ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿ ಸೈಟೋಪ್ಲಾಸಮಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಇದರ ರಿಲೇಟೆಡ್ ಆಗಿ ಪಿಕ್ಚರ್ನ ನೋಡೋಣ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಸೊ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನ್ಯೂಕ್ಲಿಯೋಪೋರ್, ಈ ನ್ಯೂಕ್ಲಿಯಸಲ್ಲಿ ಏನು ಸ್ಮಾಲ್ ಹೋಲ್ ಲೈಕ್ ಸ್ಟ್ರಕ್ಚರ್ಗಳು ಕಾಣಿಸ್ತಿದೆ ಇದೆಲ್ಲ ನ್ಯೂಕ್ಲಿಯೋಪೋರ್ಗಳು. ನ್ಯೂಕ್ಲಿಯೋಪೋರ್ ಮುಖಾಂತರ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ mRNA ಮೆಸೆಂಜರ್ RNA ಪಾಸ್ ಆಗ್ತದೆ. ಈ ರೀತಿಯಾಗಿ ಈ ನ್ಯೂಕ್ಲಿಯೋಪೋರ್ ಮುಖಾಂತರ RNA ಹಾಗೆ ಪ್ರೋಟೀನ್ ಮಾಲಿಕ್ಯೂಲ್ಸು ಸೈಟೋಪ್ಲಾಸಮಿಂದ ನ್ಯೂಕ್ಲಿಯಸ್ನ ಒಳಗಡೆ ಹಾಗೆ ನ್ಯೂಕ್ಲಿಯಸ್ನ ಒಳಗಡೆಯಿಂದ ಸೈಟೋಪ್ಲಾಸಮಿಗೆ ಪಾಸ್ ಆಗುತ್ತೆ. ಈ ಪಿಕ್ಚರಲ್ಲಿ ನ್ಯೂಕ್ಲಿಯೋಪೋರ್ಗಳು ತುಂಬ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಹಾಗೆ ಇನ್ನೊಂದು ಅಬ್ಸರ್ವ್ ಮಾಡಿ ಮಕ್ಕಳ, ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿದೆ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿ ಕಂಟಿನ್ಯೂ ಆಗಿದೆ. ಐ ಥಿಂಕ್ ಈ ಕಾನ್ಸೆಪ್ಟು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಈಗ ನೆಕ್ಸ್ಟ್ ಪಾಯಿಂಟ್ಸ್ ನೋಡೋಣ. ನ್ಯೂಕ್ಲಿಯರ್ ಎನ್ವಲಪ್ ಪ್ರಿವೆಂಟ್ಸ್ DNA ಫ್ರಮ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಸೈಟೋಪ್ಲಾಸಮ್. ಹಾಗೆ ನ್ಯೂಕ್ಲಿಯರ್ ಎನ್ವಲಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ DNA ಸೈಟೋಪ್ಲಾಸಮ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬರೋದನ್ನ ಪ್ರಿವೆಂಟ್ ಮಾಡುತ್ತೆ. ಆ್ಯಸ್ ಅ ಬ್ಯಾರಿಯರ್ ನ್ಯೂಕ್ಲಿಯರ್ ಎನ್ವಲಪ್ ಆ್ಯಸ್ ಅ ಬ್ಯಾರಿಯರ್ ರೀತಿ ಆ್ಯಕ್ಟ್ ಮಾಡುತ್ತೆ. DNA ಸೈಟೋಪ್ಲಾಸಮ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಿಗೆ ಬರದೇ ಇರೋ ರೀತಿ ನ್ಯೂಕ್ಲಿಯರ್ ಎನ್ವಲಪ್ ನೋಡ್ಕೊಳ್ಳುತ್ತೆ. ಆಲ್ಸೋ ಪ್ರಿವೆಂಟ್ಸ್ ಮೈಕ್ರೋಮಾಲಿಕ್ಯೂಲ್ಸ್ ರ್ಯಾಂಡಮ್ಲಿ ಎಂಟರಿಂಗ್ ದ ನ್ಯೂಕ್ಲಿಯಸ್.
ಹಾಗೆ ಸೈಟೋಪ್ಲಾಸಮಲ್ಲಿ ತುಂಬ ಮೈಕ್ರೋಮಾಲಿಕ್ಯೂಲ್ಗಳು ಪ್ರೆಸೆಂಟ್ ಇರುತ್ತೆ. ಅದೆಲ್ಲ ನ್ಯೂಕ್ಲಿಯಸ್ ಒಳಗಡೆ ಬರೋವಂತಹ ಅವಶ್ಯಕತೆ ಇರೋದಿಲ್ಲ. ಈ ಮೈಕ್ರೋಮಾಲಿಕ್ಯೂಲ್ಸ್ ನ್ಯೂಕ್ಲಿಯಸ್ನ ಒಳಗಡೆ ಎಂಟರ್ ಆಗದೇ ಇರೋ ರೀತಿ ನ್ಯೂಕ್ಲಿಯರ್ ಎನ್ವಲಪ್ಪು ಪ್ರಿವೆಂಟ್ ಮಾಡುತ್ತೆ. ಸೆಲ್ನ ಒಳಗಡೆ ಯಾವ ರೀತಿ ಸೈಟೋಪ್ಲಾಸಮ್ ಅನ್ನೋ ಒಂದು ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ, ಅದೇ ರೀತಿಯಾಗಿ ನ್ಯೂಕ್ಲಿಯಸ್ನ ಒಳಗಡೆ ಕೂಡ ನ್ಯೂಕ್ಲಿಯೋಪ್ಲಾಸಮ್ ಅನ್ನೋ ಒಂದು ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳೇ, ಇಲ್ಲಿ ಪರ್ಪಲ್ ಕಲರ್ ಏನಿದೆ, ಫುಲ್ ಪರ್ಪಲ್ ಕಲರಲ್ಲಿ ಏನು ಕಾಣಿಸ್ತಿದೆ ಇದು ನ್ಯೂಕ್ಲಿಯೋಪ್ಲಾಸಮ್. ಹಾಗೆ ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಏನಿದೆ ಇದು ಕ್ರೊಮ್ಯಾಟಿನ್ ನೆಟ್ವರ್ಕ್. ನ್ಯೂಕ್ಲಿಯೋಪ್ಲಾಸಮ್ ಕಂಟೈನ್ಸ್ DNA, nucleolus, nuclear proteins and enzymes needed for making DNA and functioning of DNA. ಮಕ್ಕಳೇ, ನ್ಯೂಕ್ಲಿಯೋಪ್ಲಾಸಮ್ ಅಂದರೆ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಸೊ ನ್ಯೂಕ್ಲಿಯಸ್ ಒಳಗಡೆ ಇರುವಂಥ ಫ್ಲೂಯಿಡ್ನ ನಾವು ನ್ಯೂಕ್ಲಿಯೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ DNA ಇರುತ್ತೆ, ನ್ಯೂಕ್ಲಿಯೋಲಸ್ ಇರುತ್ತೆ, ನ್ಯೂಕ್ಲಿಯರ್ ಪ್ರೋಟೀನ್ಸ್ಗಳಿರುತ್ತೆ, ಎನ್ಸೈಮ್ಸ್, DNA ಫಾರ್ಮೇಷನಿಗೆ ಬೇಕಾಗಿರೋಂತಹ ಎನ್ಸೈಮ್ಸ್ಗಳು, ಹಾಗೆ DNA ಫಂಕ್ಷನಿಂಗ್ಗೆ ಬೇಕಾಗಿರೋಂತಹ ಎನ್ಸೈಮ್ಸ್ಗಳು ನ್ಯೂಕ್ಲಿಯೋಪ್ಲಾಸಮ್ನ ಒಳಗಡೆ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ನ್ಯೂಕ್ಲಿಯೋಲಸ್ ಈಸ್ ದ ಡಾರ್ಕೆಸ್ಟ್ ಸ್ಪಾಟ್. ಮಕ್ಕಳೇ, ನ್ಯೂಕ್ಲಿಯೋಲಸ್ಸು ನ್ಯೂಕ್ಲಿಯಸ್ನ ಒಳಗಡೆ ಡಾರ್ಕೆಸ್ಟ್ ಸ್ಪಾಟ್ನ ರೀತಿ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯೋಲಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ರೈಬೋಸೋಮ್ಸ್ ಇನ್ಸೈಡ್ ದ ಸೆಲ್. ನ್ಯೂಕ್ಲಿಯೋಲಸ್ನ ಫಂಕ್ಷನ್ ಏನು ಅಂತ ಹೇಳಿದ್ರೆ ಅದು ರೈಬೋಸೋಮ್ಗಳನ್ನು ಪ್ರೊಡಕ್ಷನ್ ಮಾಡುತ್ತೆ. ಓಕೆ ಮಕ್ಕಳೇ, ಈ ರೈಬೋಸೋಮ್ ಆರ್ಗನಲ್ನ ಬಗ್ಗೆ ಮುಂದೆ ನಾವು ನೆಕ್ಸ್ಟ್ ಡೀಟೇಲ್ ಆಗಿ ತಿಳ್ಕೊತೀವಿ. ಈಗ ಹಾಗೆ ಜಸ್ಟ್ ಓವರ್ವ್ಯೂ ಮಾಡೋಣ. ರೈಬೋಸೋಮ್ಸ್ ಆರ್ ನಾನ್ ಮೆಂಬ್ರೇನಸ್ ಆರ್ಗನಲ್. ನಾನ್ ಮೆಂಬ್ರೇನಸ್ ಅಂದರೆ ಏನು ಅಂತ ನೋಡೋದಾದರೆ ಮಕ್ಕಳ, ಸೆಲ್ ಅಂತ ಹೇಳಿದ್ರೆ ಸೆಲ್ಲಿಗೆ ಒಂದು ಸೆಲ್ ಮೆಂಬ್ರೇನ್ ಇರುತ್ತೆ. ಹಾಗೆ ಈಗಾಗಲೇ ನಾವು ನ್ಯೂಕ್ಲಿಯಸ್ನ ಸ್ಟ್ರಕ್ಚರಲ್ಲಿ ನೋಡಿದ್ವಿ, ನ್ಯೂಕ್ಲಿಯರ್ ಎನ್ವಲಪ್ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯರ್ ಎನ್ವಲಪ್ಪಲ್ಲಿ ಔಟರ್ ಮೆಂಬ್ರೇನ್ ಹಾಗೆ ಇನ್ನರ್ ಮೆಂಬ್ರೇನ್ ಇರುತ್ತೆ. ಈ ರೈಬೋಸೋಮ್ ಆರ್ಗನಲ್ ಏನಿದೆ ಮಕ್ಕಳ, ಇದಕ್ಕೆ ಯಾವುದೇ ರೀತಿಯಾದ ಮೆಂಬ್ರೇನ್ ಪ್ರೆಸೆಂಟ್ ಇಲ್ಲ. ಆದ್ದರಿಂದ ಇದನ್ನು ನಾನ್ ಮೆಂಬ್ರೇನಸ್ ಆರ್ಗನಲ್ ಅಂತ ಹೇಳಿ ಕರೆದಿದ್ದಾರೆ ಮಕ್ಕಳ. ರೈಬೋಸೋಮ್ಸ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪ್ರೋಟೀನ್. ಮಕ್ಕಳ, ನ್ಯೂಕ್ಲಿಯೋಲಸ್ಸು ರೈಬೋಸೋಮ್ಸ್ನ ಪ್ರೊಡಕ್ಷನ್ ಮಾಡುತ್ತೆ. ರೈಬೋಸೋಮ್ಗಳು ಪ್ರೋಟೀನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಓಕೆ, ಕ್ಲಿಯರ್? ರೈಬೋಸೋಮ್ಸ್ ಮೇಡ್ ಇನ್ಸೈಡ್ ನ್ಯೂಕ್ಲಿಯಸ್, ಟ್ರಾನ್ಸ್ಪೋರ್ಟೆಡ್ ಔಟ್ಸೈಡ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್. ಮಕ್ಕಳೇ, ರೈಬೋಸೋಮ್ಸು ಇನ್ಸೈಡ್ ದ ನ್ಯೂಕ್ಲಿಯಸ್ ಒಳಗಡೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾಗೆ ನ್ಯೂಕ್ಲಿಯಸ್ನ ಒಳಗಡೆ ಮ್ಯಾನುಫ್ಯಾಕ್ಚರ್ ಆದಂತಹ ರೈಬೋಸೋಮ್ಗಳು ನ್ಯೂಕ್ಲಿಯಸ್ ಪೋರ್ ಮುಖಾಂತರ ಸೈಟೋಪ್ಲಾಸಮಿಗೆ ಹೋಗುತ್ತೆ ಮಕ್ಕಳ. ಸೊ ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ನ್ಯೂಕ್ಲಿಯೋಲಸ್ಸು ರೈಬೋಸೋಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ರೈಬೋಸೋಮ್ನ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ನ್ಯೂಕ್ಲಿಯೋಲಸ್ ಒಳಗಡೆ ಪ್ರೊಡ್ಯೂಸ್ ಆದ ರೈಬೋಸೋಮ್ಗಳು ನ್ಯೂಕ್ಲಿಯರ್ ಪೋರ್ ಮುಖಾಂತರ ಸೈಟೋಪ್ಲಾಸಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಪಿಕ್ಚರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಮಕ್ಕಳೇ. ನ್ಯೂಕ್ಲಿಯರ್ ಮೆಂಬ್ರೇನ್ನ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಸ್ಮಾಲ್ ಹೋಲ್ಸ್ ಏನಿದೆ ನ್ಯೂಕ್ಲಿಯೋಪೋರ್, ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ನ್ಯೂಕ್ಲಿಯೋಲಸ್ ಡಾರ್ಕೆಸ್ಟ್ ಸ್ಪಾಟ್ ಇಲ್ಲಿದೆ. ನ್ಯೂಕ್ಲಿಯೋಲಸ್ನ ಒಳಗಡೆ ರೈಬೋಸೋಮ್ಸ್ಗಳು ಸಿಂಥಸಿಸ್ ಆಗ್ತಿದೆ. ನ್ಯೂಕ್ಲಿಯರ್ ಪೋರ್ ಮುಖಾಂತರ ಸೈಟೋಪ್ಲಾಸಮಿಗೆ ರೈಬೋಸೋಮ್ಗಳು ಟ್ರಾನ್ಸ್ಪೋರ್ಟ್ ಆಗ್ತದೆ. ಸೊ ಸಿಂಪಲ್, ಇಷ್ಟೇ ಮಕ್ಕಳೇ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಕ್ರೊಮ್ಯಾಟಿನ್ ಬಗ್ಗೆ ಸ್ಟಡಿ ಮಾಡೋಣ. ಸೊ chromatin is the single most important biomolecule in the world. Without DNA, life would not exist. ಮಕ್ಕಳ, ಕ್ರೊಮ್ಯಾಟಿನ್ ಈಸ್ ನಥಿಂಗ್ ಬಟ್ DNA. ಕ್ರೊಮ್ಯಾಟಿನ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ ಅಂತ ಹೇಳಿದ್ದಾರೆ. ಹಾಗೆ DNA ಫಂಕ್ಷನ್ ನಿಮಗೆಲ್ರಿಗೂ ಗೊತ್ತಿದೆ. ಜೆನೆಟಿಕ್ ಇನ್ಫಾರ್ಮೇಷನ್ನ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನಿಗೆ ಕ್ಯಾರಿ ಮಾಡೋವಂಥ ಒಂದು ಫಂಕ್ಷನ್ನ DNA ಪರ್ಫಾರ್ಮ್ ಮಾಡುತ್ತೆ. ಸೊ DNA ಇಲ್ಲ ಅಂತ ಹೇಳಿದ್ರೆ ಲೈಫ್ ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕ್ರೊಮ್ಯಾಟಿನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್. ಹಾಗೆ DNA ಇಲ್ಲ ಅಂದರೆ ಲೈಫ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. DNA gives rise to RNA which is used as a template
ಟು ಸಿಂಥಸಿಸ್ ಪ್ರೋಟೀನ್. ಮಕ್ಕಳೇ, ಈ ಪ್ರೋಟೀನ್ ಸಿಂಥಸಿಸ್ನ ಜೆನೆಟಿಕ್ಸ್ ಚಾಪ್ಟರಲ್ಲಿ ಡೀಟೇಲ್ಡ್ ಆಗಿ ಓದ್ತೀರಾ. ಇಲ್ಲಿ ಜಸ್ಟ್ ಓವರ್ ವ್ಯೂ ಆಗಿ ನೋಡೋಣ. ಮಕ್ಕಳೇ, DNA RNA ಫಾರ್ಮೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ RNA ಏನಿದೆ ಇದನ್ನು ಪ್ರೋಟೀನ್ ಸಿಂಥಸಿಸ್ಸಿಗೆ ಆ್ಯಸ್ ಅ ಟ್ಯಾಂಪ್ಲೇಟ್ ಆಗಿ ಯೂಸ್ ಆಗುತ್ತೆ. ಓಕೆ ಮಕ್ಕಳೇ, DNA RNA ಫಾರ್ಮೇಷನ್ ಮಾಡಿಕೊಡುತ್ತೆ. RNAನ ಪ್ರೋಟೀನ್ ಸಿಂಥಸಿಸ್ ಟೈಮಲ್ಲಿ ಆ್ಯಸ್ ಅ ಟ್ಯಾಂಪ್ಲೇಟ್ ಆಗಿ ಯೂಸ್ ಮಾಡುತ್ತೆ. ನೆಕ್ಸ್ಟ್, DNA is a double-stranded molecule unlike prokaryotic cell where DNA is circular. ಈಗಾಗಲೇ ಪ್ರೊಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ತಿಳ್ಕೊಂಡಿದ್ದೀರಾ ಮಕ್ಕಳ. ಪ್ರೊಕ್ಯಾರಿಯೋಟಿಕ್ ಸೆಲ್ಲಲ್ಲಿ DNA ಈ ರೀತಿ ಸರ್ಕ್ಯುಲರ್ ರಿಂಗ್ ಟೈಪ್ ಪ್ರೆಸೆಂಟ್ ಇತ್ತು. ವೆರಾಸ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ DNA ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್ನ ಹೊಂದಿರುತ್ತೆ. In eukaryotes, DNA is present in multiple strands called chromatin or chromatin fiber. In eukaryotes, DNA present in multiple strands called chromatin or chromatin fiber. So, in case of prokaryotes, ring-like present ಇರುತ್ತೆ DNA. In case of eukaryotes, multiple strands ನ ರೀತಿ DNA present ಇರುತ್ತೆ. ಅದನ್ನು ನಾವು ಕ್ರೊಮ್ಯಾಟಿನ್ ಹಾಗೆ ಕ್ರೊಮ್ಯಾಟಿನ್ ಫೈಬರ್ ಅಂತ ಹೇಳಿ ಕೂಡ ಕರಿತೀವಿ. DNA ಈಸ್ ಅ ಮಾಸ್ಟರ್ ಮಾಲಿಕ್ಯೂಲ್ ಕಂಟೈನಿಂಗ್ ಇನ್ಫಾರ್ಮೇಷನ್ ಫಾರ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಸೆಲ್. DNAಯಲ್ಲಿ ಸರ್ಟೆನ್ ಕೋಡಿಂಗ್ಸ್ ಇರುತ್ತೆ, ಜೀನ್ಸ್ ಅಂತ ಹೇಳ್ತೀವಿ. ಈ ರೀತಿಯಾದ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಸೆಲ್ಗೆ ಬೇಕಾದಂತಹ ಎಲ್ಲ ಆ್ಯಕ್ಟಿವಿಟೀಸ್, ಸೊ ಸೆಲ್ಲಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು DNAಯಲ್ಲಿ ಆ್ಯಸ್ ಅ ಕೋಡಿಂಗ್ಸ್ ಸ್ಟೋರ್ಡ್ ಆಗಿ ಇರುತ್ತೆ. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ DNA ಮಾಲಿಕ್ಯೂಲ್. ಒಂದು ಸಿಂಗಲ್ DNA ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿದ್ರೆ 2 ಸ್ಟ್ರ್ಯಾಂಡ್ಗಳಿರುತ್ತೆ. ಇದು ಒಂದು ಸ್ಟ್ರ್ಯಾಂಡ್, ಹಾಗೆ ಇದು ಇನ್ನೊಂದು ಸ್ಟ್ರ್ಯಾಂಡ್. 2 ಸ್ಟ್ರ್ಯಾಂಡ್ಗಳು ಕೂಡ ಇಂಟರ್ವೈಂಡ್ ಆಗಿರುತ್ತೆ. ಒಂದ್ರ ಜೊತೆ ಇನ್ನೊಂದು ಇಂಟರ್ವೈಂಡ್ ಆಗಿ ಕಾಯಿಲ್ಡ್ ಆಗಿ ಪ್ರೆಸೆಂಟ್ ಇರುತ್ತೆ. ಸೆಲ್ ಮೆಂಬ್ರೇನ್ ಆರ್ ಪ್ಲಾಸ್ಮಾ ಮೆಂಬ್ರೇನ್. ಮಕ್ಕಳ, ಸೆಲ್ ಮೆಂಬ್ರೇನ್ ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಎರಡೂ ಕೂಡ ಒಂದೇ. ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಕಳ, ಸೆಲ್ ಮೆಂಬ್ರೇನ್ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಬೇರೆ ಬೇರೆ ಅಂತ. ಓಕೆ, ಸೆಲ್ ಮೆಂಬ್ರೇನ್ ಏನಿರುತ್ತೆ ಮಕ್ಕಳ, ಇದು ಸಿಂಗಲ್ ಲೇಯರ್ ಆಗಿರುತ್ತೆ. ಔಟರ್ ಮೋಸ್ಟ್ ಲೇಯರ್ ಆಫ್ ಸೆಲ್ ಆಗಿದೆ ಇದು ಸೆಲ್ ಮೆಂಬ್ರೇನು. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಸೆಲ್ ಒಳಗಡೆ ಇರೋವಂತಹ ಕಾಂಪೊನೆಂಟ್ಸ್ನ ಔಟರ್ ಎನ್ವೈರ್ನಮೆಂಟಿಂದ ಸಪರೇಟ್ ಮಾಡಿರುತ್ತೆ. ಹಾಗೆ ಆ ಸೆಲ್ ಕಾಂಪೊನೆಂಟ್ಸಿಗೆ ಪ್ರೊಟೆಕ್ಷನ್ ಕೊಡೋದಾಗಿರ್ಬೋದು, ಸೆಲ್ಲಿಗೆ ಒಂದು ಶೇಪ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಈ ಸೆಲ್ ಮೆಂಬ್ರೇನು ಮಾಡುತ್ತೆ ಮಕ್ಕಳ. ಓಕೆ, ಸೆಲ್ ಮೆಂಬ್ರೇನ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಲಿಪಿಡ್ಸ್ ಆ್ಯಂಡ್ ಪ್ರೋಟೀನ್ಸ್. ಮಕ್ಕಳ, ಸೆಲ್ ಮೆಂಬ್ರೇನು ಲಿಪಿಡ್ಸ್ ಹಾಗೆ ಪ್ರೋಟೀನ್ಸಿಂದ ಕಂಪೋಸ್ಡ್ ಆಗಿರುತ್ತೆ. ದ ಮೇಜರ್ ಲಿಪಿಡ್ಸ್ ಆರ್ ಫಾಸ್ಫೋಲಿಪಿಡ್ಸ್ ದಟ್ ಆರ್ ಅರೇಂಜ್ಡ್ ಇನ್ ಬೈಲೇಯರ್. ಮಕ್ಕಳ, ವಿಚ್ ಟೈಪ್ ಆಫ್ ಲಿಪಿಡ್ಸಿಂದ ಪ್ಲಾಸ್ಮಾ ಮೆಂಬ್ರೇನ್ ಕಂಪೋಸ್ಡ್ ಆಗಿರುತ್ತೆ ಅಂತ ನೋಡೋದಾದರೆ ದಟ್ ಈಸ್ ಫಾಸ್ಫೋಲಿಪಿಡ್ಸ್. ಮಕ್ಕಳ, ಸೆಲ್ ಮೆಂಬ್ರೇನು ಫಾಸ್ಫೋಲಿಪಿಡ್ಸಿಂದ ಕಂಪೋಸ್ಡ್ ಆಗಿರುತ್ತೆ. ಹಾಗೆ ಅಬ್ಸರ್ವ್ ಮಾಡಿ ಮಕ್ಕಳ, ದಟ್ ಆರ್ ಅರೇಂಜ್ಡ್ ಇನ್ ಬೈಲೇಯರ್. ಮಕ್ಕಳ, ಫಾಸ್ಫೋಲಿಪಿಡ್ಸ್ ಏನಿದೆ ಇದು ಬೈಲೇಯರ್. ಬೈ ಮೀನ್ಸ್ 2, ಡಬಲ್ ಲೇಯರಲ್ಲಿ ಅರೇಂಜ್ ಆಗಿರುತ್ತೆ, 2 ಲೇಯರಲ್ಲಿ ಅರೇಂಜ್ ಆಗಿರುತ್ತೆ ಮಕ್ಕಳ. ಪ್ಲಾಸ್ಮಾ ಮೆಂಬ್ರೇನು ಸಿಂಗಲ್ ಲೇಯರು, ಅದರಲ್ಲಿ ಲಿಪಿಡ್ಸ್ ಯಾವುದು ಫಾಸ್ಫೋಲಿಪಿಡ್ಸು ಮಕ್ಕಳ. ಬೈಲೇಯರ್ ಅಂತ ಹೇಳಿದ್ರೆ ಡಬಲ್ ಲೇಯರಲ್ಲಿ ಅರೇಂಜ್ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಮಕ್ಕಳ. ದ ಲಿಪಿಡ್ಸ್ ಆರ್ ಅರೇಂಜ್ಡ್ ವಿತಿನ್ ಅ ಮೆಂಬ್ರೇನ್, ಪೋಲಾರ್ ಹೆಡ್ ಟುವರ್ಡ್ಸ್ ದ ಔಟರ್ ಸೈಡ್ಸ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್ಸ್ ಟುವರ್ಡ್ಸ್ ಇನ್ನರ್ ಪಾರ್ಟ್. ಓಕೆ, ಈಗಾಗಲೇ ನಮಗೆ ಪ್ಲಾಸ್ಮಾ ಮೆಂಬ್ರೇನು ಫಾಸ್ಫೋಲಿಪಿಡ್ ಬೈ ಲೇಯರಿಂದ ಮೇಡಪ್ ಆಗಿರುತ್ತೆ ಅಂತ ಹೇಳ್ತೀವಿ. ವಿಚ್ ಈಸ್ ನಥಿಂಗ್ ಬಟ್ ಅಂದರೆ ಫಾಸ್ಫೋಲಿಪಿಡ್ಗಳು ಡಬಲ್ ಲೇಯರಲ್ಲಿ ಅರೇಂಜ್ ಆಗಿರುತ್ತೆ, ಅದನ್ನೇ ಬೈ ಲೇಯರ್ ಅಂತ ಹೇಳಿ ಕರಿತೀವಿ. ಬೈ ಲೇಯರ್ ಏನಿದೆ ಅದರಲ್ಲಿ ಈಚ್ ಫಾಸ್ಫೋಲಿಪಿಡ್ ಕೂಡ ಫಾಸ್ಫೋಲಿಪಿಡ್ನ ಹೆಡ್ ಏನಾಗಿರುತ್ತೆ ಅಂದರೆ ಔಟರ್ ಸೈಡ್ ಕಡೆ. ಫಾಸ್ಫೋಲಿಪಿಡ್ನ ಪೋಲಾರ್ ಹೆಡ್ಡು ಔಟರ್ ಸೈಡ್ ಕಡೆ ಅರೇಂಜ್ ಆಗಿರುತ್ತೆ. ಹಾಗೆ ಹೈಡ್ರೋಫೋಬಿಕ್ ಟೇಲ್ಸ್ಗಳು ಇನ್ನರ್ ಸೈಡ್ ಕಡೆ ಅರೇಂಜ್ ಆಗಿರುತ್ತೆ. ಈ ಪಾಯಿಂಟ್ ನಿಮಗೆ ಪಿಕ್ಚರ್ನ ನೋಡಿದಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ಪಿಕ್ಚರ್ನ ನೋಡೋಣ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಫಸ್ಟ್ ಸೆಲ್ನ ಪಿಕ್ಚರ್ ಇದೆ,
ಸೆಲ್ಲಲ್ಲಿ ಔಟರ್ ಮೆಂಬ್ರೇನ್ ಏನಿದೆ ಇದೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಈ ಪ್ಲಾಸ್ಮಾ ಮೆಂಬ್ರೇನ್ನ ಝೂಮ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಫಾಸ್ಫೋಲಿಪಿಡ್, ಸೊ ಇದು ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಮಕ್ಕಳ. ಇದು ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲು. ಮೇಲ್ಗಡೆ ಇರೋದು ಪೋಲಾರ್ ಹೆಡ್, ಹಾಗೆ ಇದು ಟೇಲು. ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಇದು. ಈ ಫಾಸ್ಫೋಲಿಪಿಡ್ ಹೇಗೆ ಅರೇಂಜ್ ಆಗಿರುತ್ತೆ ಅಂದರೆ ನೋಡಿ, ಬೈ ಲೇಯರ್. ದಿಸ್ ಈಸ್ ಒನ್ ಲೇಯರ್ ಆ್ಯಂಡ್ ದಿಸ್ ಈಸ್ ಅನದರ್ ಲೇಯರ್. ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಅ ಫಾಸ್ಫೋಲಿಪಿಡ್ ಬೈ ಲೇಯರ್. ಸೆಲ್ ಮೆಂಬ್ರೇನ್ನ ಝೂಮ್ ಮಾಡಿ ನೋಡಿದಾಗ ಫಾಸ್ಫೋಲಿಪಿಡ್ ಈ ರೀತಿ ಬೈ ಲೇಯರಲ್ಲಿ ಅರೇಂಜ್ ಆಗಿರುತ್ತೆ. ಇಲ್ಲಿ ಕಾಣಿಸ್ತಿರೋದು ಕೂಡ ಪ್ಲಾಸ್ಮಾ ಮೆಂಬ್ರೇನ್. ಸೆಲ್ನ ಔಟರ್ ಸರ್ಫೇಸಲ್ಲಿ ಪ್ಲಾಸ್ಮಾ ಮೆಂಬ್ರೇನು ಈ ರೀತಿಯಾಗಿ ಇರುತ್ತೆ. ಫಾಸ್ಫೋಲಿಪಿಡ್ಸ್ಗಳು ಈ ರೀತಿಯಾಗಿ ಅರೇಂಜ್ ಆಗಿರುತ್ತೆ. ಮಕ್ಕಳೇ, ಇಲ್ಲಿ ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ ಇದೆ. ನಾವು ಒಂದು ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಫಿಲಿಕ್ ಹೆಡ್ ಇರುತ್ತೆ, ಹಾಗೆ ಹೈಡ್ರೋಫೋಬಿಕ್ ಟೇಲ್ ಇರುತ್ತೆ. ಹೈಡ್ರೋಫಿಲಿಕ್ ಈಸ್ ನಥಿಂಗ್ ಬಟ್ ಮಕ್ಕಳ ವಾಟರ್ ಲವಿಂಗ್ ಅಂತ. ಹೈಡ್ರೋಫಿಲಿಕ್ ಮೀನ್ಸ್ ಇಟ್ ಲವ್ಸ್ ವಾಟರ್. ಹಾಗೆ ಹೈಡ್ರೋಫೋಬಿಕ್ ಟೇಲ್ ಅಂತ. ಹೈಡ್ರೋಫೋಬಿಕ್ ಅಂದರೆ ಮಕ್ಕಳ ಹೇಟ್ ಅಂತ. ಇಲ್ಲಿ ಹೈಡ್ರೋ ಇದೆ. ಹೈಡ್ರೋ ಮೀನ್ಸ್ ವಾಟರ್. ಹೈಡ್ರೋ ಮೀನ್ಸ್ ವಾಟರ್. ಫಿಲಿಕ್ ಮೀನ್ಸ್ ಇಟ್ ಲವ್ಸ್ ಆ್ಯಂಡ್ ಫೋಬಿಕ್ ಮೀನ್ಸ್ ಹೇಟ್ಸ್. ಸೊ ಆ ವರ್ಡಲ್ಲೇ ಮೀನಿಂಗ್ ಇದೆ. ಹೈಡ್ರೋ ಅಂತ ಹೇಳಿದರೆ ವಾಟರ್, ಓಕೆ. ಹೈಡ್ರೋ ಅಂತ ಹೇಳಿದರೆ ವಾಟರ್. ಫಿಲಿಕ್ ಅಂತಂದರೆ ಇಟ್ ಲವ್ಸ್ ವಾಟರ್. ಫೋಬಿಕ್ ಅಂತ ಹೇಳಿದರೆ ಇಟ್ ಹೇಟ್ಸ್ ವಾಟರ್. ಓಕೆ, ಕ್ಲಿಯರ್ ಮಕ್ಕಳ? ಒಂದು ಸಿಂಗಲ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ನ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಫಿಲಿಕ್ ಹೆಡ್ ಇರುತ್ತೆ. ಹೈಡ್ರೋಫಿಲಿಕ್ ಹೆಡ್ ಮೀನ್ಸ್ ವಿಚ್ ಲೈಕ್ಸ್ ವಾಟರ್. ಹೈಡ್ರೋಫೋಬಿಕ್ ಟೇಲ್ ವಿಚ್ ಮೀನ್ಸ್ ಇಟ್ ಹೇಟ್ಸ್ ವಾಟರ್. ಓಕೆ, ಸೊ ಮಕ್ಕಳ ಇದನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಹೈಡ್ರೋಫಿಲಿಕ್ ಹೆಡ್ ಎಲ್ಲ ಏನಾಗಿರುತ್ತೆ, ಔಟರ್ ಸೈಡ್, ಟುವರ್ಡ್ಸ್ ದ ಔಟರ್ ಸೈಡ್ ಡೈರೆಕ್ಟ್ ಆಗಿರುತ್ತೆ. ವೆರಾಸ್ ಹೈಡ್ರೋಫೋಬಿಕ್ ಟೇಲ್ಗಳೆಲ್ಲ ಇನ್ಸೈಡ್, ಇನ್ನರ್ ಡೈರೆಕ್ಷನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಇಲ್ಲಿ ಮೇಲ್ಗಡೆ ಒಂದು ಲೇಯರ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ ಇದೆ, ಹಾಗೆ ಕೆಳಗಡೆ ಒಂದು ಲೇಯರ್ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ ಇದೆ. ಇದು ಎರಡೂ ಲೇಯರ್ಗಳು ಸೇರಿಕೊಂಡು ಪ್ಲಾಸ್ಮಾ ಮೆಂಬ್ರೇನ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಅದರಿಂದ ನಾವು ಪ್ಲಾಸ್ಮಾ ಮೆಂಬ್ರೇನ್ನ ಫಾಸ್ಫೋಲಿಪಿಡ್ ಬೈ ಲೇಯರ್, ಬೈ ಮೀನ್ಸ್ ಟೂ, ಬೈ ಲೇಯರ್ ಅಂತ ಹೇಳಿ ಕರಿತೀವಿ. ಮಕ್ಕಳ, ಇವಾಗ ನೆಕ್ಸ್ಟ್ ಪಾಯಿಂಟ್ನ ನೋಡೋಣ. ಇನ್ ಅಡಿಷನ್ ಟು ಫಾಸ್ಫೋಲಿಪಿಡ್ಸ್, ಮೆಂಬ್ರೇನ್ ಆಲ್ಸೋ ಕಂಟೈನ್ಸ್ ಕೊಲೆಸ್ಟ್ರಾಲ್. ಈಗ ಆಲ್ರೆಡಿ ಲಾಸ್ಟ್ ಪಾಯಿಂಟ್ಸಲ್ಲಿ ನೋಡಿದ್ವಿ, ಏನಂದರೆ ಪ್ಲಾಸ್ಮಾ ಮೆಂಬ್ರೇನು ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಪ್ಲಾಸ್ಮಾ ಮೆಂಬ್ರೇನು ಬರೀ ಫಾಸ್ಫೋಲಿಪಿಡ್ಸ್ ಮಾಲಿಕ್ಯೂಲ್ಸ್ ಅಲ್ದೇ ಅದರ ಜೊತೆಗೆ ಕೊಲೆಸ್ಟ್ರಾಲ್ಗಳು ಕೂಡ ಏನಾಗಿರುತ್ತೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೆಸೆಂಟ್ ಇರುತ್ತೆ. ದೆನ್ ಸೆಲ್ ಮೆಂಬ್ರೇನ್ ಆಲ್ಸೋ ಪೊಸೆಸ್ ಪ್ರೋಟೀನ್ ಆ್ಯಂಡ್ ಕಾರ್ಬೋಹೈಡ್ರೇಟ್. ಸೊ ಇನ್ ಅಡಿಷನ್ ಟು ಕೊಲೆಸ್ಟ್ರಾಲ್, ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಹಾಗೆ ರೇಷಿಯೋ ಆಫ್ ಪ್ರೋಟೀನ್ ಆ್ಯಂಡ್ ಲಿಪಿಡ್ಸ್ ವೇರೀಸ್ ಇನ್ ಡಿಫ್ರೆಂಟ್ ಸೆಲ್. ಮಕ್ಕಳ, ಪ್ಲಾಸ್ಮಾ ಮೆಂಬ್ರೇನು ಫಾಸ್ಫೋಲಿಪಿಡ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಫಾಸ್ಫೋಲಿಪಿಡ್ಸ್ ಜೊತೆಗೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಕೊಲೆಸ್ಟ್ರಾಲ್, ಪ್ರೋಟೀನ್ ಹಾಗೆ ಕಾರ್ಬೋಹೈಡ್ರೇಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈ ಪ್ರೋಟೀನ್ ಮತ್ತು ಲಿಪಿಡ್ಸ್ನ ಕ್ವಾಂಟಿಟಿ ಏನಾಗಿರುತ್ತೆ ಸೆಲ್ ಟು ಸೆಲ್ ವೇರಿ ಆಗ್ತಾ ಹೋಗುತ್ತೆ. ಕೆಲವೊಂದು ಸೆಲ್ಲಲ್ಲಿ ಲಿಪಿಡ್ನ ಕ್ವಾಂಟಿಟಿ ಜಾಸ್ತಿ ಇರ್ಬೋದು, ಲಿಪಿಡ್ಸ್ ಜಾಸ್ತಿ ಪ್ರೆಸೆಂಟ್ ಇದ್ದು ಪ್ರೋಟೀನ್ಸ್ ಕಮ್ಮಿ ಪ್ರೆಸೆಂಟ್ ಇರ್ಬೋದು. ಇನ್ನು ಕೆಲವು ಸೆಲ್ಲಲ್ಲಿ ಪ್ರೋಟೀನ್ಸ್ ಜಾಸ್ತಿ ಪ್ರೆಸೆಂಟ್ ಇದ್ದು ಲಿಪಿಡ್ಸ್ ಕಮ್ಮಿ ಪ್ರೆಸೆಂಟ್ ಇರ್ಬೋದು. ಈ ರೀತಿ ರೇಷಿಯೋ ಏನಾಗಿರುತ್ತೆ ಅಂತ ಹೇಳಿದರೆ ಡಿಫ್ರೆಂಟ್ ಸೆಲ್ಲಲ್ಲಿ ಡಿಫ್ರೆಂಟಾಗಿ ಇರುತ್ತೆ. ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಮಕ್ಕಳ. ಸೆಲ್ ಮೆಂಬ್ರೇನ್ ಪಿಕ್ಚರ್ ಇದೆ. ಇಲ್ಲಿ ಕಾರ್ಬೋಹೈಡ್ರೇಟ್, ಸೊ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇದೆ. ಇಲ್ಲಿ ಕೊಲೆಸ್ಟ್ರಾಲ್ ಪ್ರೆಸೆಂಟ್ ಇದೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಹಾಗೆ ಪೆರಿಫೆರಲ್ ಪ್ರೋಟೀನ್, ಆಲ್ಫಾ ಹೆಲಿಕ್ಸ್ ಪ್ರೋಟೀನ್, ಇಂಟಿಗ್ರಲ್ ಪ್ರೋಟೀನ್ ಅಂತ ಡಿಫ್ರೆಂಟ್ ಟೈಪ್, ಗ್ಲಾಬ್ಯುಲಾರ್ ಪ್ರೋಟೀನ್, ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಮಕ್ಕಳ, ಪ್ಲಾಸ್ಮಾ ಮೆಂಬ್ರೇನಲ್ಲಿ ಈ ರೀತಿಯಾಗಿ ಕಾರ್ಬೋಹೈಡ್ರೇಟ್ಸ್ ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಪ್ರೋಟೀನ್ಗಳು ಮತ್ತು ಕೊಲೆಸ್ಟ್ರಾಲ್ ಇದೆಲ್ಲದೂ ಕೂಡ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ ಹ್ಯೂಮನ್ ಬೀಯಿಂಗ್ಸ್ ದ ಮೆಂಬ್ರೇನ್ ಆಫ್ ಎರಿಥ್ರೋಸೈಟ್ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 52% ಪ್ರೋಟೀನ್ ಆ್ಯಂಡ್ 40% ಲಿಪಿಡ್ಸ್. ಸೊ ಈಗ ಆಗಲೇ ಸ್ಟಡಿ ಮಾಡಿದ್ವಿ ಅಲ್ವಾ,
ಪ್ರೋಟೀನ್ಸ್ ಹಾಗೆ ಲಿಪಿಡ್ಸ್ನ ಒಂದು ಕ್ವಾಂಟಿಟಿ ಸೆಲ್ ಟು ಸೆಲ್ ವೇರಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಬೀಯಿಂಗ್ಸ್ನ ಕನ್ಸಿಡರ್ ಮಾಡಿದ್ರೆ ಹ್ಯೂಮನ್ ಬೀಯಿಂಗ್ಸಲ್ಲಿರೋ ಎರಿಥ್ರೋಸೈಟ್ ಅಂದರೆ RBC ಸೆಲ್ಲಲ್ಲಿ 52% ಅಷ್ಟು ಪ್ರೋಟೀನ್ ಹಾಗೆ 40% ಲಿಪಿಡ್ ಇರುತ್ತೆ. ಮೆಂಬ್ರೇನ್ ಪ್ರೋಟೀನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಇಂಟಿಗ್ರಲ್ ಆ್ಯಂಡ್ ಪೆರಿಫೆರಲ್ ಪ್ರೋಟೀನ್. ಓಕೆ ಮಕ್ಕಳೇ, ಇವಾಗ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಪ್ರೋಟೀನ್ಸ್ನ ನಾವು ಇಂಟಿಗ್ರಲ್ ಪ್ರೋಟೀನ್ ಹಾಗೆ ಪೆರಿಫೆರಲ್ ಪ್ರೋಟೀನ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ಬೋದು. ಪೆರಿಫೆರಲ್ ಪ್ರೋಟೀನ್ ಲೈ ಆನ್ ದ ಸರ್ಫೇಸ್. ಮಕ್ಕಳ ಏನು ಹೇಳಿದ್ದಾರೆ ಅಂದರೆ ಈ ಪಾಯಿಂಟಲ್ಲಿ ಪೆರಿಫೆರಲ್ ಪ್ರೋಟೀನ್ ಏನಿರುತ್ತೆ ಅದು ಸರ್ಫೇಸಲ್ಲಿರುತ್ತೆ. ಸರ್ಫೇಸ್ ಅಂತ ಅಂದರೆ ಮೇಲ್ಗಡೆನೆ ಪ್ರೆಸೆಂಟ್ ಇರುತ್ತೆ ಅಂತ. ಇಂಟಿಗ್ರಲ್ ಪ್ರೋಟೀನ್ ಆರ್ ಪಾರ್ಷಲಿ ಆರ್ ಟೋಟಲಿ ಬರೀಡ್ ಇನ್ ದ ಮೆಂಬ್ರೇನ್. ಮಕ್ಕಳ ಪೆರಿಫೆರಲ್ ಪ್ರೋಟೀನು ಸರ್ಫೇಸಲ್ಲೇ ಪ್ರೆಸೆಂಟ್ ಇರುತ್ತೆ, ವೆರಾಸ್ ಇಂಟಿಗ್ರಲ್ ಪ್ರೋಟೀನ್ ಏನಿರುತ್ತೆ ಇದು ಪಾರ್ಷಲಿ ಮೀನ್ಸ್ ಸ್ವಲ್ಪ ಅಥವಾ ಟೋಟಲಿ ಪೂರ್ತಿಯಾಗಿ ಏನಾಗಿರುತ್ತೆ ಬರೀಡ್ ಮೆಂಬ್ರೇನ್ನ ಒಳಗಡೆ ಸೇರ್ಕೊಬಿಟ್ಟಿರುತ್ತೆ. ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಪೆರಿಫೆರಲ್ ಪ್ರೋಟೀನ್ ಪ್ರೆಸೆಂಟ್ ಇದೆ, ಹಾಗೆ ಇಲ್ಲಿ ಇಂಟಿಗ್ರಲ್ ಪ್ರೋಟೀನ್ ಪ್ರೆಸೆಂಟ್ ಇದೆ. ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ, ಈ ಪೆರಿಫೆರಲ್ ಪ್ರೋಟೀನು ಮೇಲ್ಗಡೆನೆ ಪ್ರೆಸೆಂಟ್ ಇದೆ, ಪೂರ ಸೆಲ್ ಮೆಂಬ್ರೇನ್ ಪೂರ ಏನಾಗಿಲ್ಲ ಪ್ರೆಸೆಂಟ್ ಇಲ್ಲ. ಆದರೆ ವೆರಾಸ್ ಇಂಟಿಗ್ರಲ್ ಪ್ರೋಟೀನು ಇನ್ಸೈಡ್ ದ ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ನ ಪೂರ್ತಿ ಟಾಪ್ ಟು ಬಾಟಮ್ ಏನಾಗಿದೆ ಇಂಟಿಗ್ರಲ್ ಪ್ರೋಟೀನು ಪ್ರೆಸೆಂಟ್ ಇದೆ. ಪೆರಿಫೆರಲ್ ಪ್ರೋಟೀನ್ ಇಂಟಿಗ್ರಲ್ ಪ್ರೋಟೀನ್ ಅಂದರೆ ಸಿಂಪಲ್. ಇಂಟಿಗ್ರಲ್ ಪ್ರೋಟೀನ್ ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್ನ ಒಳಗಡೆ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಪೆರಿಫೆರಲ್ ಪ್ರೋಟೀನ್ ಅಂತ ಹೇಳಿದ್ರೆ ಓನ್ಲಿ ಆನ್ ದ ಸರ್ಫೇಸ್ ಅಂತಂದರೆ ಈ ರೀತಿ ಮೇಲ್ಗಡೆ ಭಾಗ, ಆ ಒಂದು ಮೇಲಿನ ಸರ್ಫೇಸಲ್ಲಿ ಮಾತ್ರ ಪೆರಿಫೆರಲ್ ಪ್ರೋಟೀನ್ಗಳು ಪ್ರೆಸೆಂಟ್ ಇರುತ್ತೆ. ಅಕಾರ್ಡಿಂಗ್ ಟು ದ ಫ್ಲೂಯಿಡ್ ನೇಚರ್ ಆಫ್ ಲಿಪಿಡ್ ಎನೇಬಲ್ಸ್ ದ ಲ್ಯಾಟರಲ್ ಮೂಮೆಂಟ್ ಆಫ್ ಪ್ರೋಟೀನ್ಸ್ ವಿತ್ ದ ಓವರಾಲ್ ಬೈ ಲೇಯರ್. ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನ್ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬ ಸ್ಟಿಫ್ ಆಗಿ ಇರಲ್ಲ. ಅಂತ ಹೇಳಿದರೆ ಇವಾಗ ಒಂದು ಐರನ್ ರಾಡ್ನ ಕನ್ಸಿಡರ್ ಮಾಡಿದ್ರೆ ಹೇಗಿರುತ್ತೆ, ತುಂಬ ಸ್ಟಿಫ್ ಆಗಿ ಇರುತ್ತೆ, ಈಸಿಯಾಗಿ ಹ್ಯಾಂಡ್ಸ್ನ ಯೂಸ್ ಮಾಡಿ ಇದನ್ನ ಬೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ವೆರಾಸ್ ಈ ಪ್ಲಾಸ್ಮಾ ಮೆಂಬ್ರೇನ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಹೇಳಿದರೆ ಫ್ಲೂಯಿಡ್ ನೇಚರ್ನ ಹೊಂದಿರುತ್ತೆ. ಫ್ಲೂಯಿಡ್ ಅಂತ ಹೇಳಿದ್ರೆ ವಾಟರ್ ಯಾವ ರೀತಿ ಮೂಮೆಂಟ್ ಮಾಡುತ್ತೆ ಆ ರೀತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನು ತುಂಬ ಫ್ಲೆಕ್ಸಿಬಲ್ ಆಗಿ ಫ್ಲೂಯಿಡ್ ನೇಚರ್ನ ಹೊಂದಿರುತ್ತೆ. ಸೊ ಪ್ಲಾಸ್ಮಾ ಮೆಂಬ್ರೇನು ಫ್ಲೂಯಿಡ್ ನೇಚರ್ನ ಹೊಂದಿರೋದ್ರಿಂದ ಲ್ಯಾಟರಲ್ ಈಸ್ ನಥಿಂಗ್ ಬಟ್ ಸೈಡ್ ಅಂತ. ಸೊ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನಮ್ಗೆ ಈಗಾಗಲೇ ಗೊತ್ತು. ಈ ಪ್ರೋಟೀನ್ಸ್ಗಳ ಮೂಮೆಂಟಿಗೆ ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ನ ಮೂಮೆಂಟಿಗೆ ಹೆಲ್ಪ್ ಆಗೋ ರೀತಿ ಫ್ಲೂಯಿಡ್ ನೇಚರ್ನ ಹೊಂದಿರುತ್ತೆ ಮಕ್ಕಳ ಪ್ಲಾಸ್ಮಾ ಮೆಂಬ್ರೇನು. ಎಬಿಲಿಟಿ ಟು ಮೂವ್ ವಿತಿನ್ ದ ಮೆಂಬ್ರೇನ್ ಈಸ್ ಮೆಜರ್ಡ್ ಆ್ಯಸ್ ಇಟ್ಸ್ ಫ್ಲೂಯಿಡಿಟಿ. ಆ ಮೆಂಬ್ರೇನ್ನ ಒಳಗಡೆ ಮೆಂಬ್ರೇನ್ನಲ್ಲಿ ಪ್ರೆಸೆಂಟ್ ಇರೋವಂತಹ ಪ್ರೋಟೀನ್ಸ್ಗಳೆಲ್ಲ ಅಲ್ಲಲ್ಲೇ ಲ್ಯಾಟರಲ್ ಮೂಮೆಂಟ್ಸ್ನ ಮಾಡೋ ಅಂತಹ ಒಂದು ಕೇಪಬಿಲಿಟಿನ ಹೊಂದಿರುತ್ತೆ. ಸೊ ಇದನ್ನೇ ನಾವು ಫ್ಲೂಯಿಡಿಟಿ ಅಂತ ಹೇಳಿ ಕರಿತೀವಿ. ಫ್ಲೂಯಿಡಿಟಿ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ ಮೆಂಬ್ರೇನು ತುಂಬ ಸ್ಟಿಫ್ ಆಗಿ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಇರಲ್ಲ, ಫ್ಲೆಕ್ಸಿಬಲ್ ಆಗಿರುತ್ತೆ, ಮೂಮೆಂಟಿಗೆ ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಫ್ಲೂಯಿಡ್ ನೇಚರ್ ಆಫ್ ದ ಮೆಂಬ್ರೇನ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಫಂಕ್ಷನ್ಸ್. ಮಕ್ಕಳೇ, ಸೆಲ್ಲಿಗೆ ಫ್ಲೂಯಿಡ್ ನೇಚರ್ ಯಾಕೆ ಬೇಕು, ಸೆಲ್ ಮೆಂಬ್ರೇನ್ ಯಾಕೆ ಫ್ಲೂಯಿಡಿಟಿ ನೇಚರ್ನ ಹೊಂದಿದೆ ಅಂತ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಈಸ್ ಸೆಲ್ ಗ್ರೋತ್. ಮಕ್ಕಳೇ, ಸೆಲ್ ಏನಾಗುತ್ತೆ ಅಂತ ಹೇಳಿದ್ರೆ ಡಿವೈಡ್ ಆಗ್ತಾ ಇರುತ್ತೆ, ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಪ್ರೋಸೆಸ್ ಸೆಲ್ ಡಿವಿಷನು. ಹಾಗೆ ಸೆಲ್ ಗ್ರೋತ್, ಸ್ಮಾಲ್ ಸೆಲ್ ಏನಾಗಿರುತ್ತೆ ಡಿವೈಡ್ ಆಗಿರೋ ಸೆಲ್ಲು ಗ್ರೋ ಆಗುತ್ತೆ. ಗ್ರೋ ಆಗೋದಕ್ಕೆ ಈ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಸೆಲ್ ಗ್ರೋತಿಗೆಲ್ಲ ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಹಾಗೆ ಫಾರ್ಮೇಷನ್ ಆಫ್ ಇಂಟರ್ಸೆಲ್ಯುಲಾರ್ ಜಂಕ್ಷನ್ಸ್ ಅಂತ ಹೇಳಿದ್ರೆ ಗ್ಯಾಪ್ಸ್ ಅಂತ. ಸೆಕ್ರೀಷನ್ಸ್, ಸೆಲ್ ಒಳಗಡೆ ಸೆಕ್ರೀಷನ್ಸ್ ಆಗ್ತಿರುತ್ತೆ, ಎಂಡೋಸೈಟೋಸಿಸ್, ಸೆಲ್ ಡಿವಿಷನ್ಸ್, ಇದನ್ನೆಲ್ಲ ಒಂದೊಂದೇ ನೋಡ್ತಾ ಹೋಗೋಣ. ಮಕ್ಕಳ, ಸೆಲ್ ಗ್ರೋತು ಕ್ಲಿಯರ್ ಆಗಿದೆ. ಈಗ ಏನಾದರೂ ಪ್ಲಾಸ್ಮಾ ಮೆಂಬ್ರೇನು ಫ್ಲೂಯಿಡ್ ನೇಚರ್ನ ಹೊಂದಿಲ್ದೇ ತುಂಬ ಸ್ಟಿಫ್ ಆಗಿ ಇದ್ದರೆ ಸೆಲ್ಲು ಎಕ್ಸ್ಪ್ಯಾಂಡ್ ಆಗಬೇಕು. ಸೆಲ್ ಗ್ರೋ ಆಗೋದು ಅಂತ ಹೇಳಿದ್ರೆ ಸೆಲ್ಲು ಸೈಜಲ್ಲಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇನ್ಕ್ರೀಸ್ ಆಗೋದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೂಯಿಡ್ ನೇಚರ್ನ ಹೊಂದಿರೋದ್ರಿಂದ ಆ ಪ್ಲಾಸ್ಮಾ ಮೆಂಬ್ರೇನ್ ಈಸಿಯಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದು ಸೆಲ್ ಗ್ರೋತಿಗೆ ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಹಾಗೆ ನೆಕ್ಸ್ಟು ಇಂಟರ್ಸೆಲ್ಯುಲಾರ್ ಜಂಕ್ಷನ್. ಮಕ್ಕಳ, ಇಲ್ಲಿ ನೋಡಿ,
ಎರಡು ಸೆಲ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ, ಎರಡು ಸೆಲ್ಗಳ ಮಧ್ಯೆ ಗ್ಯಾಪ್ ಪ್ರೆಸೆಂಟ್ ಇರುತ್ತಲ್ಲ, ಅದನ್ನೇ ನಾವು ಇಂಟರ್ ಸೆಲ್ಯುಲಾರ್ ಜಂಕ್ಷನ್ ಅಂತ ಹೇಳಿ ಕರಿತೀವಿ. ಈ ಪ್ಲಾಸ್ಮಾ ಮೆಂಬ್ರೇನು ಫ್ಲೂಯಿಡ್ ನೇಚರ್ನ ಹೊಂದಿರೋದ್ರಿಂದ ಇಂಟರ್ ಸೆಲ್ಯುಲಾರ್ ಜಂಕ್ಷನ್ಗಳ ಫಾರ್ಮೇಷನ್ಗೆ ಕೂಡ ಏನಾಗುತ್ತೆ, ಈಸಿ ಆಗುತ್ತೆ. ಎರಡು ಸೆಲ್ ಮಧ್ಯ ಗ್ಯಾಪ್ ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಇಂಟರ್ ಸೆಲ್ಯುಲಾರ್ ಜಂಕ್ಷನ್ ಅಂತ ಹೇಳಿ ಕರಿತೀವಿ. ಹಾಗೆ ಸೆಲ್ ಡಿವಿಷನ್ ನೋಡಿ ಮಕ್ಕಳ, ಸೆಲ್ ಡಿವಿಷನ್ನ ಟೈಮಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೂಯಿಡಿಟಿ ಹೊಂದಿರೋದ್ರಿಂದ ಈಸಿಯಾಗಿ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ಎಂಡೋಸೈಟೋಸಿಸ್ ಅಂತ ಹೇಳಿದ್ರೆ ಔಟ್ಸೈಡ್ ದ ಸೆಲ್ನ ಹೊರಗಡೆ ಇರುವಂತಹ ಪಾರ್ಟಿಕಲ್ಸ್ನ ಎಂಗಲ್ಫ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಎಂಗಲ್ಫ್ ಮಾಡಿಕೊಂಡು ಸೆಲ್ನ ಒಳಗಡೆ ತಗೊಳುತ್ತೆ ಆ ಒಂದು ಪಾರ್ಟಿಕಲ್ಸ್ನ. ಇದನ್ನೇ ಎಂಡೋಸೈಟೋಸಿಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆಲ್ಲ ಪ್ಲಾಸ್ಮಾ ಮೆಂಬ್ರೇನು ಫ್ಲೂಯಿಡ್ ನೇಚರ್ನ ಹೊಂದಿರೋದು ತುಂಬ ಹೆಲ್ಪ್ಫುಲ್ ಆಗಿದೆ, ತುಂಬ ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಎಂಡೋಸೈಟೋಸಿಸಿಗಾಗಿರ್ಬೋದು, ಸೆಲ್ ಗ್ರೋತ್, ಸೆಲ್ ಡಿವಿಷನ್, ಇದಕ್ಕೆಲ್ಲ ಪ್ಲಾಸ್ಮಾ ಮೆಂಬ್ರೇನ್ ಫ್ಲೂಯಿಡಿಟಿ ನೇಚರು ಫೆಸಿಲಿಟೇಟ್ ಮಾಡಿಕೊಡುತ್ತೆ. ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ ಅಕ್ರಾಸ್ ದ ಮೆಂಬ್ರೇನ್. ಮಕ್ಕಳ, ಇದು ಕೂಡ ಪ್ಲಾಸ್ಮಾ ಮೆಂಬ್ರೇನ್ನ ಒಂದು ಫಂಕ್ಷನ್ನು. ಪ್ಲಾಸ್ಮಾ ಮೆಂಬ್ರೇನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಲ್ನ ಒಳಗಡೆ ಇರೋವಂಥ ಮಾಲಿಕ್ಯೂಲ್ಸ್ನ ಆಚೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು, ಹಾಗೆ ಆಚೆ ಕಡೆ ಇರೋವಂಥ ಮಾಲಿಕ್ಯೂಲ್ಸ್ನ ಒಳಗಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದು, ಈ ಒಂದು ಫಂಕ್ಷನ್ನ ಪ್ಲಾಸ್ಮಾ ಮೆಂಬ್ರೇನು ಪರ್ಫಾರ್ಮ್ ಮಾಡುತ್ತೆ. ಮೆಂಬ್ರೇನ್ ಈಸ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಟು ಸಮ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ಇಟ್. ಹಾಗೆ ಮಕ್ಕಳ, ಸೆಲ್ಲು ಒಳಗಡೆಯಿಂದ ಹೊರಗೆ ಹಾಗೆ ಹೊರಗಡೆಯಿಂದ ಒಳಗಡೆ ಮಾಲಿಕ್ಯೂಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಹೌದು. ಬಟ್ ಆದರೆ ಎಲ್ಲ ಮಾಲಿಕ್ಯೂಲ್ಸ್ನೂ ಅದು ಒಳಗಡೆ ಬಿಟ್ಕೊಳ್ಳಲ್ಲ. ಸೆಲ್ ಒಳಗಡೆ ಇರೋ ಎಲ್ಲ ಮಾಲಿಕ್ಯೂಲ್ಸ್ನೂ ಅದು ಏನು ಮಾಡಲ್ಲ, ಆಚೆಗೆ ಕಳಿಸಲ್ಲ. ಇದು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಆಗುತ್ತೆ. ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ನ ಒಳಗಡೆ ಕಳಿಸ್ಬೇಕಾದ್ರೆ ಅದು ಯಾವ ಮಾಲಿಕ್ಯೂಲ್ ಸೆಲ್ಲಿಗೆ ಅವಶ್ಯಕತೆ ಇದೆ ಅಂಥ ಮಾಲಿಕ್ಯೂಲ್ಸ್ನ ಒಳಗಡೆ ಕಳಿಸುತ್ತೆ. ಹಾಗೆ ಸೆಲ್ಲಿಂದ ಹೊರಗಡೆ ಯಾವ ಮಾಲಿಕ್ಯೂಲ್ಸ್ನ ಕಳಿಸ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನ್ನ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳಿ ಕರಿತೀವಿ. Many molecules can move briefly across the membrane without any requirement of energy, and this is called passive transport. ಓಕೆ ಮಕ್ಕಳ, ಹಲವಾರು ಮಾಲಿಕ್ಯೂಲ್ಸ್ಗಳೇನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿನ ಯೂಸ್ ಮಾಡ್ದೇ, ಯಾವುದೇ ರೀತಿಯಾದಂತಹ ಎನರ್ಜಿನ ಬಳಸ್ದೇ ಅಕ್ರಾಸ್ ದ ಮೆಂಬ್ರೇನು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಂಥ ಟ್ರಾನ್ಸ್ಪೋರ್ಟ್ನ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಎಲ್ಲ ಮಾಲಿಕ್ಯೂಲ್ಸ್ಗಳು ಮಕ್ಕಳ ಎನರ್ಜಿನ ಬಳಸದೆ ಟ್ರಾನ್ಸ್ಪೋರ್ಟ್ ಆಗಲ್ಲ. ಕೆಲವೊಂದು ಮಾಲಿಕ್ಯೂಲ್ಸ್ಗಳಿದೆ ಯಾವುದೇ ರೀತಿಯಾದಂಥ ಎನರ್ಜಿನ ಯೂಸ್ ಮಾಡ್ದೇ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈ ರೀತಿಯಾದ ಟ್ರಾನ್ಸ್ಪೋರ್ಟೇಷನ್ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಮಕ್ಕಳ, ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಹಾಗೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಇದೆ. ಫಸ್ಟು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನ ನೋಡೋಣ. ಮಕ್ಕಳ, ಇಲ್ಲಿ ಡಿಫ್ಯೂಷನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ, ವಿಚ್ ಮೀನ್ಸ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ನ ಡಿಫ್ಯೂಷನ್ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳ, ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಇದೆ, ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಇದೆ. ಮಾಲಿಕ್ಯೂಲ್ಸ್ಗಳು ಏನಾಗ್ತಿದೆ ಅಂತಂದರೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಮೂವ್ ಆಗ್ತಿದೆ. ಈಗ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತಂದರೆ ಬರೀ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಮೂವ್ ಆದರೆ ಮಾತ್ರ ಅದನ್ನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರೆಯಲ್ಲ. ಪ್ಯಾಸಿವ್ ಟ್ರಾನ್ಸ್ಪೋರ್ಟಲ್ಲಿ ಲೋವರ್ ಕಾನ್ಸಂಟ್ರೇಷನ್ ರೀಜನಿಂದ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ನ ಕಡೆಗೆ ಕೂಡ ಮಾಲಿಕ್ಯೂಲ್ಸ್ಗಳು ಮೂವ್ ಆಗುತ್ತೆ. ಹಾಗೆ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ನ ಕಡೆಗೆ ಕೂಡ ಬರುತ್ತೆ ಮಕ್ಕಳ. ಆದರೆ ಯಾವುದೇ ರೀತಿಯಾದಂತಹ ಎನರ್ಜಿ ಇಲ್ಲಿ ಯೂಸ್ ಆಗಲ್ಲ. ಆದ್ದರಿಂದ ನಾವು ಇದನ್ನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಓಕೆ ಮಕ್ಕಳ, ನೆಕ್ಸ್ಟು neutral solute move across the membrane by process of simple diffusion along the concentration gradient from higher concentration to lower concentration. ಮಕ್ಕಳ, ಇಲ್ಲಿ ನ್ಯೂಟ್ರಲ್ ಸೊಲ್ಯೂಟ್ ಏನಿದೆ, ನ್ಯೂಟ್ರಲ್ ಅಂತ ಹೇಳಿದ್ರೆ ಚಾರ್ಜಸ್ಸು ನ್ಯೂಟ್ರಲ್ ಆಗಿರುತ್ತೆ. ಆ ಸೊಲ್ಯೂಟ್ ಏನಾಗಿರುತ್ತೆ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಕಡೆಗೆ ಮೂವ್ ಆಗ್ತಿರುತ್ತೆ. ಹಾಗೆ ವಾಟರ್ ಆಲ್ಸೋ ಮೂವ್ ಅಕ್ರಾಸ್ ದಿಸ್ ಮೆಂಬ್ರೇನ್ ಫ್ರಮ್ ಹೈಯರ್ ಟು ಲೋವರ್ ಕಾನ್ಸಂಟ್ರೇಷನ್. ವಾಟರ್ ಕೂಡ ಏನಾಗುತ್ತೆ ಅಂದರೆ ಮಕ್ಕಳ ಹೈಯರಿಂದ ಲೋವರ್ ಕಾನ್ಸಂಟ್ರೇಷನ್ ರೀಜನ್ನ ಕಡೆಗೆ ಮೂವ್ ಆಗುತ್ತೆ. ಇದೆರಡೂ ಕೂಡ ಯಾವುದೇ ರೀತಿಯಾದಂತಹ ಎನರ್ಜಿನ ಯೂಸ್ ಮಾಡ್ದೇ ಸಿಂಪಲ್ ಡಿಫ್ಯೂಷನ್ನ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಮಕ್ಕಳ, ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಒಂದು ವಿಡಿಯೋ ಇದೆ. ಈ ವಿಡಿಯೋನ ನೋಡಿದ್ರೆ ನಿಮಗೆ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಕ್ಲಿಯರ್ ಆಗುತ್ತೆ. ಇದನ್ನು ಡಿಫ್ಯೂಷನ್ ಅಂತ ಹೇಳಿ ಕೂಡ ಕರೀತಾರೆ. ಓಕೆ, ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಇದೆ,
ಹಾಗೆ ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ರೀಜನ್ ಇದೆ. ಮಾಲಿಕ್ಯೂಲ್ಸ್ಗಳು ನಿಧಾನವಾಗಿ ಹೈಯರ್ ಕಾನ್ಸಂಟ್ರೇಷನ್ ರೀಜನಿಂದ ಲೋವರ್ ಕಾನ್ಸಂಟ್ರೇಷನ್ನ ರೀಜನ್ ಕಡೆಗೆ ಮೂವ್ ಆಗ್ತಾ ಇದೆ. ಮಕ್ಕಳ ಇದನ್ನು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಆರ್ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಅಬ್ಸರ್ವ್ ಮಾಡಿ, ಮಾಲಿಕ್ಯೂಲ್ಸ್ಗಳು ಯಾವುದೇ ಎನರ್ಜಿನ ಬಳಸ್ತಿಲ್ಲ ಇಲ್ಲಿ. ಮೂಮೆಂಟ್ ಆಫ್ ವಾಟರ್ ಬೈ ಡಿಫ್ಯೂಷನ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಮಕ್ಕಳ ವಾಟರ್ನ ಮೂಮೆಂಟ್ನ ನಾವು ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ಪೋಲಾರ್ ಮಾಲಿಕ್ಯೂಲ್ಸ್ ಕೆನಾಟ್ ಪಾಸ್ ಥ್ರೂ ದ ನಾನ್ ಪೋಲಾರ್ ಲಿಪಿಡ್ ಬೈಲೇಯರ್. ಓಕೆ ಮಕ್ಕಳ, ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಪೋಲಾರ್ ಮಾಲಿಕ್ಯೂಲ್ಸ್ಗಳು ನಾನ್ ಪೋಲಾರ್ ಲಿಪಿಡ್ ಬೈಲೇಯರಲ್ಲಿ ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳ, ಈಗಾಗಲೇ ನಾವು ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ದೀವಿ. ಪ್ಲಾಸ್ಮಾ ಮೆಂಬ್ರೇನ್ ಹೀಗೆ ಫಾಸ್ಫೋಲಿಪಿಡ್ ಬೈಲೇಯರಿಂದ ಫಾಸ್ಫೋಲಿಪಿಡ್ ಮಾಲಿಕ್ಯೂಲ್ಸ್ಗಳಿಂದ ಆಗಿರುತ್ತೆ ಅಲ್ವಾ. ಪೋಲಾರ್ ಮಾಲಿಕ್ಯೂಲ್ಸ್ ಕೆನಾಟ್ ಪಾಸ್ ಥ್ರೂ ದ ನಾನ್ ಪೋಲಾರ್ ಲಿಪಿಡ್ ಬೈಲೇಯರ್. ಓಕೆ ಮಕ್ಕಳ, ಈ ಪಾಯಿಂಟ್ನ ಅಬ್ಸರ್ವ್ ಮಾಡಿ. ಪೋಲಾರ್ ಮಾಲಿಕ್ಯೂಲ್ಸ್ಗಳು ನಾನ್ ಪೋಲಾರ್ ಲಿಪಿಡ್ ಬೈಲೇಯರ್ನಿಂದ ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮಕ್ಕಳ, ಈಗಾಗಲೇ ನಾವು ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಿದ್ದೀವಿ. ಪ್ಲಾಸ್ಮಾ ಮೆಂಬ್ರೇನು ಈ ರೀತಿಯಾಗಿ ಫಾಸ್ಫೋಲಿಪಿಡ್ಗಳಿಂದ ಆಗಿರುತ್ತೆ. ಫಾಸ್ಫೋಲಿಪಿಡಲ್ಲಿ ಮಕ್ಕಳು ಪೋಲಾರ್ ಹೆಡ್ ಇರುತ್ತೆ, ಹಾಗೆ ನಾನ್ ಪೋಲಾರ್ ಟೇಲ್ಸ್ ಇರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಮಾಲಿಕ್ಯೂಲ್ಸ್ಗಳು ಹೆಡ್ ತನಕ ಬರುತ್ತೆ, ಬಟ್ ಆದರೆ ಅದು ಟೇಲ್ ರೀಜನಿಗೆ ಬಂದಾಗ ರಿಪಲ್ ಆಗಿಬಿಡುತ್ತೆ. ಟೇಲ್ ರೀಜನಲ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ಗಳು ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮಕ್ಕಳ. ಈಗಾಗಲೇ ಒಂದು ವಿಡಿಯೋ ನೋಡಿದ್ವಿ ಅಲ್ವಾ ಮಕ್ಕಳ, ಇದರಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ಮಾಲಿಕ್ಯೂಲ್ಸ್ಗಳು ಅಕ್ರಾಸ್ ದ ಮೆಂಬ್ರೇನ್ ಟ್ರಾನ್ಸ್ಫರ್ ಆಗ್ತಿದೆ. ಎಲ್ಲ ಮಾಲಿಕ್ಯೂಲ್ಸ್ಗಳು ಟ್ರಾನ್ಸ್ಫರ್ ಆಗ್ತಿದೆ. ಬಟ್ ಆದರೆ ಈ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಈ ರೀಜನ್ ಏನಿದೆ, ಟೇಲ್ಸ್ ಪ್ರೆಸೆಂಟ್ ಇದೆ ಅಲ್ವಾ ಮಕ್ಕಳ, ಲಿಪಿಡ್ ಟೇಲ್ಸು, ಇದು ನಾನ್ ಪೋಲಾರ್ ಆಗಿರುತ್ತೆ. ಈ ಪೋಲಾರ್ ಮಾಲಿಕ್ಯೂಲ್ಸ್ ಏನಾದರೂ ಟೇಲ್ ರೀಜನಿಗೆ ಬಂದರೆ ರಿಪಲ್ ಮಾಡಿಬಿಡುತ್ತೆ. ಮಕ್ಕಳ, ಮಾಲಿಕ್ಯೂಲ್ಸ್ಗಳು ಈ ಪೋಲಾರ್ ಹೆಡ್ ರೀಜನ್ ಏನಿದೆ ಇಲ್ಲಿ ತನಕ ಬರ್ಬೋದು. ಪೋಲಾರ್ ಮಾಲಿಕ್ಯೂಲ್ಸ್ಗಳೇನಾದರೂ ಈ ಟೇಲ್ ರೀಜನಿಗೆ ಬಂದರೆ ಅದು ಪ್ಲಾಸ್ಮಾ ಮೆಂಬ್ರೇನು ಅದನ್ನು ರಿಪಲ್ ಮಾಡಿಬಿಡುತ್ತೆ ಆ ಮಾಲಿಕ್ಯೂಲ್ಸ್ನ. ಪ್ಲಾಸ್ಮಾ ಮೆಂಬ್ರೇನ್ ಥ್ರೂ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಫರ್ ಆಗೋದಕ್ಕೆ ಬಿಡಲ್ಲ. ಹಾಗಾದರೆ ಪೋಲಾರ್ ಮಾಲಿಕ್ಯೂಲ್ಸು ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಇದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. ದೇ ರಿಕ್ವೈರ್ ಅ ಕ್ಯಾರಿಯರ್ ಪ್ರೋಟೀನ್ ಆಫ್ ದ ಮೆಂಬ್ರೇನ್ ಟು ಫೆಸಿಲಿಟೇಟ್ ದೇರ್ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ದ ಮೆಂಬ್ರೇನ್. ಮಕ್ಕಳ, ಸೊ ಆ ಪೋಲಾರ್ ಮಾಲಿಕ್ಯೂಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಮಗೆ ಕ್ಯಾರಿಯರ್ ಪ್ರೋಟೀನ್ ಬೇಕಾಗತ್ತೆ. ಈ ಕ್ಯಾರಿಯರ್ ಪ್ರೋಟೀನ್ ಮುಖಾಂತರ ಪೋಲಾರ್ ಮಾಲಿಕ್ಯೂಲ್ಸು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಮಕ್ಕಳ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಪ್ಲಾಸ್ಮಾ ಮೆಂಬ್ರೇನಲ್ಲಿ ಹೆಡ್ ರೀಜನ್ ಹಾಗೆ ಟೇಲ್ ರೀಜನ್ ಇರುತ್ತೆ. ಈ ರೀತಿಯಾಗಿ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಬೈಲೇಯರ್ ಅರೇಂಜ್ ಆಗುತ್ತೆ. ಪೋಲಾರ್ ಮಾಲಿಕ್ಯೂಲ್ಸ್ಗಳು ಹೆಡ್ ರೀಜನ್ ತನಕ ರೀಚ್ ಆಗ್ಬೋದು, ಬಟ್ ಈ ಪೋಲಾರ್ ಮಾಲಿಕ್ಯೂಲ್ಸು ಟೇಲ್ ರೀಜನಿಗೆ ಬಂದರೆ ಅದನ್ನು ರಿಪಲ್ ಮಾಡಿಬಿಡುತ್ತೆ. ಪ್ಲಾಸ್ಮಾ ಮೆಂಬ್ರೇನು ಪೋಲಾರ್ ಮಾಲಿಕ್ಯೂಲ್ಸ್ನ ರಿಪಲ್ ಮಾಡಿಬಿಡುತ್ತೆ. ಸೊ ಪೋಲಾರ್ ಮಾಲಿಕ್ಯೂಲ್ಸು ಪ್ಲಾಸ್ಮಾ ಮೆಂಬ್ರೇನ್ನ ಮುಖಾಂತರ ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಕ್ಯಾರಿಯರ್ ಪ್ರೋಟೀನ್ಸ್ ಇರುತ್ತೆ. ಈ ಕ್ಯಾರಿಯರ್ ಪ್ರೋಟೀನ್ಸಿಂದ ಪೋಲಾರ್ ಮಾಲಿಕ್ಯೂಲ್ಸು ಈಸಿಯಾಗಿ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ ಮಕ್ಕಳ, ಈ ಪಿಕ್ಚರ್ನ ನೋಡಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಕೆಲವೊಂದು ಮಾಲಿಕ್ಯೂಲ್ಸ್ ಇದೆ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಇದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಡಿಫ್ಯೂಷನ್, ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಪಾಸ್ ಆಗಿಬಿಡುತ್ತೆ. ಬಟ್ ಆದರೆ ಪೋಲಾರ್ ಮಾಲಿಕ್ಯೂಲ್ಸ್ ನೋಡಿ, ದೀಸ್ ಆರ್ ಚಾರ್ಜೆಡ್ ಪಾರ್ಟಿಕಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಅಂದರೆ ಏನಿಲ್ಲ, ಚಾರ್ಜೆಡ್ ಪಾರ್ಟಿಕಲ್ಸ್ನ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಈ ಪೋಲಾರ್ ಮಾಲಿಕ್ಯೂಲ್ಸ್ ಏನಿದೆ ಹೆಡ್ ರೀಜನ್ ತನಕ ರೀಚ್ ಆಗುತ್ತೆ, ಬಟ್ ಆದರೆ ಅದು ಈ ಟೇಲ್ ರೀಜನಿಗೆ ಬರೋದಕ್ಕಾಗಲ್ಲ. ಟೇಲ್ ರೀಜನ್ನು ರಿಪಲ್ ಮಾಡಿಬಿಡುತ್ತೆ. ಓಕೆ ಮಕ್ಕಳ, ಸೊ ಈ ಒಂದು ಪೋಲಾರ್ ಮಾಲಿಕ್ಯೂಲ್ಸ್ನ ಟ್ರಾನ್ಸ್ಪೋರ್ಟೇಷನಿಗೋಸ್ಕರ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ. ಓಕೆ ಮಕ್ಕಳ, ಈ ಪಿಕ್ಚರ್ ಕೂಡ ಸೇಮು. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸಿಂಪಲ್ ಡಿಫ್ಯೂಷನ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗ್ತದೆ, ಬೆನ್ಝೀನ್, ಇಥೆನಾಲ್. ಬಟ್ ಗ್ಲೂಕೋಸ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್ಸು ರಿಪಲ್ ಆಗ್ತಿದೆ. ಓಕೆ, ಫ್ಯೂ ಅಯಾನ್ಸ್ or molecules are transported across the membrane against their concentration gradient from lower to higher concentration. Such a transport is energy dependent process. ಮಕ್ಕಳ, ಈಗ ತಾನೇ ನೋಡಿದ್ವಿ
ಏನು ಎಲ್ಲ ಕೆಲವೊಂದು ಮಾಲಿಕ್ಯೂಲ್ಸ್ ಸಿಂಪಲ್ ಆಗಿ ಡಿಫ್ಯೂಷನ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗಿಬಿಡುತ್ತೆ. ಬಟ್ ಆದರೆ ಪೋಲಾರ್ ಮಾಲಿಕ್ಯೂಲ್ಸ್ಗಳು ಡಿಫ್ಯೂಷನ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಮಾಲಿಕ್ಯೂಲ್ಸ್ಗಳು ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯೆಂಟು ಟ್ರಾನ್ಸ್ಪೋರ್ಟ್ ಆಗಬೇಕು ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಸೊ ಮಕ್ಕಳ ಅದಕ್ಕೆ ಅಂತ ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ ಆ ಟೈಮಲ್ಲಿ ATP ಯುಟಿಲೈಸ್ ಆಗುತ್ತೆ. ATP ಈಸ್ ನಥಿಂಗ್ ಬಟ್ ಮಕ್ಕಳ ಎನರ್ಜಿ. ಸೊ ಈ ಒಂದು ಮಾಲಿಕ್ಯೂಲ್ಸ್ಗಳು ಅಕ್ರಾಸ್ ದ ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗುವಾಗ ಅದು ಎನರ್ಜಿನ ಯುಟಿಲೈಸ್ ಮಾಡಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಎನರ್ಜಿನ ಯುಟಿಲೈಸ್ ಮಾಡಿ ಟ್ರಾನ್ಸ್ಪೋರ್ಟ್ ಆದರೆ ಅದನ್ನು ನಾವು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಮಕ್ಕಳ ಎಕ್ಸಾಂಪಲು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಪಂಪ್ ಅಂತ. ಇದು ನಾವು ಕಿಡ್ನಿ ಬಗ್ಗೆ ಸ್ಟಡಿ ಮಾಡುವಾಗ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಪಂಪ್ ಬರುತ್ತೆ ಮಕ್ಕಳ, ಅಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಮಕ್ಕಳ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದರೆ ಅರ್ಥ ಆಯಿತು ಅಂದ್ಕೊತೀನಿ. ಸಿಂಪಲ್ ಎನರ್ಜಿನ ಯುಟಿಲೈಸ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ಅದನ್ನು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಯಾವುದೇ ರೀತಿಯಾದಂಥ ಎನರ್ಜಿನ ಯುಟಿಲೈಸ್ ಮಾಡ್ದೇ ಟ್ರಾನ್ಸ್ಪೋರ್ಟೇಷನ್ ಆಕಾರಾದರೆ ಅದನ್ನು ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ ಮಕ್ಕಳ. ಇದರ ರಿಲೇಟೆಡ್ ಒಂದು ವಿಡಿಯೋ ಇದೆ, ಇದನ್ನು ನೋಡಿದ್ರೆ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಓಕೆ, ಅಬ್ಸರ್ವ್ ಮಾಡಿ ಮಕ್ಕಳ. ಪ್ರೋಟೀನ್ ಪಂಪ್, ದಿಸ್ ಇಸ್ ಪ್ರೋಟೀನ್ ಪಂಪ್. ಇದು ಪ್ರೋಟೀನ್ ಪಂಪು ಎನರ್ಜಿ ಯುಟಿಲೈಸ್ ಆಗ್ತಿದೆ ಅಕ್ರಾಸ್ ದ ಕಾನ್ಸಂಟ್ರೇಷನ್ ಗ್ರೇಡಿಯೆಂಟ್. ಅಂದರೆ ಅಯಾನ್ಸ್ಗಳು ಅದರ ಒಂದು ಕಾನ್ಸಂಟ್ರೇಷನಿಗೆ ವಿರುದ್ಧವಾಗಿ ಏನಾಗ್ತಿದೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ ಪ್ಲಾಸ್ಮಾ ಮೆಂಬ್ರೇನ್ನ ಅಕ್ರಾಸ್. ಓಕೆ, ದ ಹೆಲ್ಪ್ ಆಫ್ ಎನಿ ಪ್ರೋಟೀನ್ ಪಂಪ್ನ ಯೂಸ್ ಮಾಡಿಕೊಂಡು ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯೆಂಟು ಮಾಲಿಕ್ಯೂಲ್ಸ್ಗಳು ಪ್ಲಾಸ್ಮಾ ಮೆಂಬ್ರೇನ್ನ ಅಕ್ರಾಸ್ ಟ್ರಾನ್ಸ್ಫರ್ ಆದರೆ ಇದನ್ನು ನಾವು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಓಕೆ ಮಕ್ಕಳ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇನ್ನೊಂದು ವಿಡಿಯೋ ಅಬ್ಸರ್ವ್ ಮಾಡಿ ಮಕ್ಕಳ. ಇದು ಪ್ರೋಟೀನ್ ಪಂಪ್. ಇಲ್ಲಿ ಲೋವರ್ ಕಾನ್ಸಂಟ್ರೇಷನಿಂದ ಹೈಯರ್ ಕಾನ್ಸಂಟ್ರೇಷನ್ ಕಡೆಗೆ ಮಾಲಿಕ್ಯೂಲ್ಸ್ಗಳು ಮೂವ್ ಆಗ್ತಾ ಇದೆ ಅಗೇನೆಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯೆಂಟ್. ಇಲ್ಲಿ ಎನರ್ಜಿ ಯುಟಿಲೈಸ್ ಆಗ್ತಿದೆ.